रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। बुद्धिर्बलं यशोधैर्यं निर्भयत्वमरोगता अजाढ्यं वाक्पटुत्वं च हनुमत्स्मरणात् भवेत्। ಶ್ರೀಗುರುಭ್ಯೋ ನಮಃ. ಕ್ಷೇತ್ರ ದೇವತೆಯನ್ನು ವಂದಿಸ್ತಾ ಎಲ್ರಿಗೂ ನಮಸ್ಕಾರ. ರಾಮಾಯಣದ ಅಯೋಧ್ಯಾಕಾಂಡದ ಕೊನೆಯ ಭಾಗದಲ್ಲಿದ್ದೇವೆ. ಸುಮಾರು ಹತ್ರ 20 ಸರ್ಗಗಳು ಮುಗಿಸಿದ್ದೇವೆ ಅಂತಾದರೆ ಅಯೋಧ್ಯಾಕಾಂಡ ಮುಗೀತದೆ. ಪ್ರಾರಂಭದಲ್ಲಿ ರವಿಯಣ್ಣ ಹೀಗೊಂದು ಕಾರ್ಯಕ್ರಮ ಉಂಟು ಅಂತ ಹೇಳಿದಾಗ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಅಯೋಧ್ಯಾಕಾಂಡ ಪೂರ್ತಿ ನನಗೆ ಕೊಟ್ಟುಬಿಡಿ ಅಂತ. ಓದ್ತಾ ಇರುವಾಗ ಸುಂದರಕಾಂಡವನ್ನು ತುಂಬ ವಿಸ್ತಾರವಾಗಿ ನೋಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಹಾಗೆಲ್ಲ ಅದು ತುಂಬ ಖುಷಿ ಕೊಡ್ತಾ ಇತ್ತು. ಮತ್ತು ಕಾಲಾಂತರದಲ್ಲಿ ಅನೇಕ ಬಾರಿ ಮಾಡುವಾಗಲೂ ಕೂಡ ಅಯೋಧ್ಯಾಕಾಂಡ ಮನಸ್ಸಿಗೆ ತುಂಬ ಮುದ ಕೊಡುವಂತಹ ಭಾಗ ಆಯಿತು. ಅದರಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಮನುಷ್ಯನ ಬದುಕಿನ ಎಲ್ಲ ಮಜಲುಗಳ ದುಃಖ, ರೋಷ, ಅಸೂಯೆ, ಕಾಮ, ಲೋಭ, ಮತ್ಸರ ಇದೆಲ್ಲವನ್ನು ವಾಲ್ಮೀಕಿಗಳು ತುಂಬ ಸುಂದರವಾಗಿ ಹಿಡಿದುಕೊಟ್ಟದ್ದು ಅದು ಅಯೋಧ್ಯಾಕಾಂಡ ಮಾತ್ರ. ಮುಂದೆ ಬರುವಂತಹ ಸುಂದರಕಾಂಡಾದಿಗಳು ತುಂಬ ಒಳ್ಳೆಯದುಂಟು, ಆದರೆ ಮನುಷ್ಯನ ಭಾವನೆಯನ್ನು ಹಿಡಿದಿಟ್ಟಿರುವಂಥದ್ದು ಅಯೋಧ್ಯಾಕಾಂಡದಷ್ಟು ಸುಂದರವಾಗಿ ಒಳ್ಳೆ ಮಾತಿನಲ್ಲಿ ವಾಲ್ಮೀಕಿಗಳು ಕಟ್ಟಿಕೊಟ್ಟದ್ದು ಬಹುಶಃ ಅನ್ಯಾದೃಶ ಹೇಳುವಷ್ಟು ನಮ್ಮ ಮನಸ್ಸಿಗೆ ಮುಟ್ಟುತ್ತದೆ. ಅಂತಹ ಅಯೋಧ್ಯಾಕಾಂಡ ನನ್ನ ಪಾಲಿಗೆ ಸುಮಾರು ಪೂರ್ತಿ ಸಿಗದಿದ್ದರೂ ಪ್ರಾರಂಭ ಮಾಡಿದ್ದು ನಾನು, ಮುಗಿಸೋದು ನಾನು. ಹಾಗಾಗಿ ಆದಿರಂತಿಯನ ಸಹೇತ ಅನ್ನುವ ಹಾಗೆ ಪ್ರಾರಂಭ ಮತ್ತು ಕೊನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ದೊಡ್ಡ ಸಂತೋಷ ಅಂತ ಹೇಳ್ತಾ, ಭರತ ತನ್ನ ಪರಿವಾರದ ಜೊತೆಯಲ್ಲಿ ತಾಯಿಯರನ್ನು ಕರ್ಕೊಂಡು ವಸಿಷ್ಠರನ್ನು ಇಟ್ಟುಕೊಂಡು ರಾಮನ ಹತ್ರ ಬರ್ತಾನೆ ಅನ್ನುವಲ್ಲಿಗೆ ಈ ಹಿಂದೆ ನೋಡಿತ್ತು. ಅದರಲ್ಲಿ ಸುಮಾರು 99-100 ಈ ಸರ್ಗಗಳ ಭಾಗದಲ್ಲಿ ಭರದ್ವಾಜಾಶ್ರಮವನ್ನು ದಾಟಿ ಮುಂದೆ ಬಂದು ರಾಮನನ್ನು ಕಾಣಲಿಕ್ಕೆ ಬರ್ತಾನೆ. ಕೇವಲ ಭರತ ಮಾತ್ರ ಅಲ್ಲ, ತುಂಬ ದೊಡ್ಡ ಒಂದು ಸಮೂಹ ಭರತನ ಜೊತೆಗೆ ಬಂದಿತ್ತು. ಸಹಜವಾಗಿ ಯಾತ್ರೆಯ ಸಂದರ್ಭದಲ್ಲಿ ಎಲ್ಲರಿಗೂ ಜೊತೆಯಾಗಿ ಹೋಗಲಿಕ್ಕಾಗುವುದಿಲ್ಲ. ಅದಕ್ಕೋಸ್ಕರ ಭರತ ಅಣ್ಣನನ್ನು ಕಾಣಬೇಕು ಅನ್ನುವ ತವಕದಿಂದ ಮುಂದೆ ಬಂದಿರ್ತಾನೆ. ಶತ್ರುಘ್ನನ ಜೊತೆಯಲ್ಲಿ ಒಂದಷ್ಟು ವ್ಯಕ್ತಿಗಳು ಅವನ ಜೊತೆಯಲ್ಲಿ ಇರ್ತಾರೆ. ತಾಯಿಯಂದಿರೆಲ್ಲ ವಯಸ್ಸಿನ ಕಾರಣದಿಂದ ಮತ್ತು ಇನ್ನಿತರ ಕಾರಣಗಳಿಂದ ಹಿಂದೆ ಉಳಿದಿರ್ತಾರೆ. ಎಲ್ಲರೂ ಹಂತ ಹಂತವಾಗಿ ಬಂದು ರಾಮನಿದ್ದಲ್ಲಿಗೆ ಸೇರ್ತಾರೆ ಅನ್ನುವಂತಹ ಕಥಾಭಾಗ ನಾವು ನೋಡ್ತಾ ಇದ್ದದ್ದು. ರಾಮ, ಲಕ್ಷ್ಮಣ, ಸೀತೆಯರು ಅಲ್ಲಿದ್ದಾಗ ಭರತ ಅಲ್ಲಿಗೆ ಬರ್ತಾನೆ. ಬಂದು ನೋಡಿದ ನಂತರದಲ್ಲಿ ರಾಮ, ಲಕ್ಷ್ಮಣ, ಸೀತೆಯರ ಜೊತೆಯಲ್ಲಿ ಭರತನ ಸಮಾಗಮ ಆಗ್ತದೆ. ಒಂದಷ್ಟು ಮಾತುಕತೆಗಳೆಲ್ಲ ಆ ಸಂದರ್ಭದಲ್ಲಿ ನಡೆಯುವಂಥದ್ದು ವಾಲ್ಮೀಕಿ ಮಹರ್ಷಿಗಳು ನಮಗೆ ತಿಳಿಸಿಕೊಡ್ತಾರೆ. ಭರತ ಬಂದಾಗ ರಾಮ ಹ್ಯಾಕ್ ಕಂಡ, ಭರತನಿಗೆ ಹ್ಯಾಕ್ ಕಂಡ, ವಾಲ್ಮೀಕಿಗಳಿಗೆಲ್ಲ. ಹೂವಟೆ ರಾಮಮಾಸೀನಂ ಪ್ರಾರಂಭ ಅಂತ ಸುರಸು. ಭರತನಿಗೆ ರಾಮ ಹ್ಯಾಕ್ ಕಂಡ ಅನ್ನುವುದನ್ನು ವಾಲ್ಮೀಕಿಗಳು ನಮಗೆ ತೋರಿಸಿಕೊಡ್ತಾರೆ.
ಉವಟೆ ರಾಮಮಾಸೀನಂ ಶಿಖಾಮಂಡಲ ಶೋಭಿತಂ ಕೃಷ್ಣಾಜಿನಧರಂ ತಂತು ಕೃಷ್ಣಾಜಿನವನ್ನು ಹಾಕಿಕೊಂಡು ಅಲ್ಲಿ ಆಶ್ರಮದ ಪರಿಸರದಲ್ಲಿ ಕೂತಿದ್ದಾನೆ. ಕೃಷ್ಣಾಜಿನಧರಂ ತಂತು ಚೀರವಲ್ಕಲ ವಾಸಸಂ. ಅಣ್ಣನನ್ನು ಈ ವೇಷದಲ್ಲಿ ಭರತ ನೋಡಿದ್ದೇ ಇಲ್ಲ. ದೂರದಿಂದ ನೋಡುವಾಗ ಅವನಿಗೆ ಮೊದಲು ಕಂಡದ್ದು ಶಿಖಾಮಂಡಲ ಶೋಭಿತ. ಎಲ್ಲ ಜಟೆಯನ್ನು ಬಿಟ್ಟುಕೊಂಡು ಅದನ್ನು ಶಿಖಾರೂಪದಲ್ಲಿ ಕಟ್ಟಿಟ್ಟಿದ್ದಾನೆ. ದೂರದಿಂದ ಭರತ ನೋಡ್ತಾನೆ, ಶಿಖಾಮಂಡಲ ಶೋಭಿತ. ಕೃಷ್ಣಾಜಿನ ಧರಂ ತಂತು. ನೋಡುವಾಗ ಅಣ್ಣ ಪೀತಾಂಬರ ಪಟ್ಟೆಯಲ್ಲೆಲ್ಲ ನೋಡ್ತಾ ಇದ್ದಂತಹ ಅಣ್ಣ ಇವತ್ತು ಕೃಷ್ಣಾಜಿನವನ್ನು ಹಾಕಿ ಕೂತಿದ್ದಾನೆ. ಆಮೇಲೆ ಇದೆಲ್ಲ ಚೀರವಾಸಸ ವಲ್ಕಲ, ಇದೆಲ್ಲ ಆದ ನಂತರದಲ್ಲಿ ಈ ಬಾಹ್ಯ ವೇಷಗಳು ರಾಮನಲ್ಲಿ ವ್ಯತ್ಯಾಸ ಆಗಿದೆ. ಆದರೆ ಸಿಂಹಸ್ಕಂದಂ ಮಹಾಬಾಹುಂ ಪುಂಡರೀಕ ವಿಭೇಕ್ಷಣ, ಅವನ ವ್ಯಕ್ತಿತ್ವದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ವೇಷದಲ್ಲಿ ಮಾತ್ರ ವ್ಯತ್ಯಾಸ. ಆ ಹಿಂದಿನ ಶೌರ್ಯ ಸಿಂಹಸ್ಕಂದಂ ಮಹಾಬಾಹು ಪುಂಡರೀಕ ನಿಭೇಕ್ಷಣ, ಅದೇ ಕಣ್ಣಿನ ಪ್ರೀತಿ ಮಮತೆ ಭರತ ಅಣ್ಣನಲ್ಲಿ ಗುರುತಿಸ್ತಾನೆ. ಇದನ್ನು ವಾಲ್ಮೀಕಿಗಳು ಹೇಳ್ತಾರೆ. ಆ ವೇಷದಲ್ಲಿ ಇಲ್ಲ. ಆ ವೇಷದಲ್ಲಿ ಇಲ್ಲ. ಭರತ ಗಮನಿಸ್ತಾನೆ. ಪುಂಡರೀಕ ನಿಭೇಕ್ಷಣ ಅಂದರೆ ಸ್ತಂಡಿಲೆ ದರ್ಭ ಸಂಸ್ತೀರ್ಣೆ, ಆ ಭೂಮಿಯಲ್ಲಿ ದರ್ಭೆಯನ್ನೆಲ್ಲ ಹರಡಿಟ್ಟಿದ್ದಾರೆ, ಅದರಲ್ಲಿ ಕೂತಿದ್ದಾನೆ. ಸೀತೆಯ ಲಕ್ಷ್ಮಣೇನ ಚ, ಸೀತಾ ಲಕ್ಷ್ಮಣರ ಜೊತೆಯಲ್ಲಿ ಭೂಮಿಯಲ್ಲಿ ದರ್ಭೆಯನ್ನು ಹಾಕಿ ಅದರಲ್ಲಿ ಕೂತಿರುವಂತಹ ಅಣ್ಣ ಕೃಷ್ಣಾಜಿನವನ್ನು ಚೀರವಲ್ಕಲ ವಾಸಸನ್ನು ತಲೆಯಲ್ಲಿ ಶಿಕೆಯನ್ನು ಕಟ್ಟಿಕೊಂಡವ ಲಕ್ಷ್ಮಣ ಸೀತೆಯರ ಜೊತೆಯಲ್ಲಿದ್ದಾನೆ. ಭರತನ ಹೃದಯ ಒಡೆದು ಹೋಗ್ತದೆ. ನನ್ನಂತಹ ಪಾಪಿಯಿಂದಾಗಿ ಅಣ್ಣನಿಗೆ ಈ ದುರ್ಗತಿ ಬಂತು ಅನ್ನುವ ಭಾವನೆ ಅವರ ಮನಸ್ಸಿನಲ್ಲಿ ಹುಟ್ಟಿಕೊಳ್ತದೆ. ಹಾಗಾಗಿ ನಾನು ಬದುಕಿದ್ದೇ ದೊಡ್ಡ ತಪ್ಪಾಯಿತು ಅಂತ ದುಃಖ ಪಡ್ತಾನೆ. ದಿಗ್ಜೀವಿತಂ ನೃಶಂಸಸ್ಯಾಸ್ಯ, ನನ್ನ ಬದುಕಿಗೆ ದೊಡ್ಡ ಧಿಕ್ಕಾರ ಇರಲಿ, ನನ್ನಂತಹ ಪಾಪಿಯಿಂದಾಗಿ ಅಣ್ಣ ಕಾಡಿಗೆ ಹೋಗುವ ಪ್ರಸಂಗ ಬಂತು. ನಾನು ಹುಟ್ಟಿದ್ರಿಂದಾಗಿ ಅಲ್ವಾ ಅಮ್ಮ ರಾಜ್ಯ ಬೇಕು ಅಂತ ಕೇಳಿ, ಅಮ್ಮನ ಹೊಟ್ಟೆಯಲ್ಲಿ ನಾನು ಹುಟ್ಟದೇ ಇದ್ದರೆ ರಾಜ್ಯ ಕೇಳುವ ಪ್ರಸಂಗ ಇರಲಿಲ್ಲ, ಅಣ್ಣ ಕಾಡಿಗೆ ಹೋಗುವಂತಹ ಸಂದರ್ಭ ಬರ್ತಾ ಇರಲಿಲ್ಲ. ಹಾಗಾಗಿ ದಿಗ್ಜೀವಿತಂ, ನನ್ನಂತಹ ಪಾಪಿಯ ಬದುಕಿಗೆ ಧಿಕ್ಕಾರ ಇರಲಿ ಅಂತ ತುಂಬ ಮನಸ್ಸಿನಲ್ಲಿ ವ್ಯಥೆ ಪಡ್ತಾನೆ. ರಾಜಪುತ್ರೋ ಮಹಾಬಲಃ, ಏನು ಹೇಳುವುದು ಅಂತ ಗೊತ್ತಾಗುವುದಿಲ್ಲ. ತುಂಬ ದುಃಖದಿಂದ ಆರ್ಯೇದಿ ಸಕೃದ್ದೀನಂ ಪುನರ್ನೋವಾಚ ಕಿಂಚನ, ದೂರದಿಂದ ಅಣ್ಣ ಅಂತ ಕೂಗ್ತಾನೆ. ಮಾತು ಧ್ವನಿ ಎಲ್ಲ ಕಟ್ಟಿಬಿಡ್ತದೆ, ಮತ್ತೆ ಹೇಳಲಿಕ್ಕಾಗುವುದಿಲ್ಲ. ನೇರವಾಗಿ ಅಣ್ಣನ ಕಾಲಿನ ಹತ್ತಿರ ಬಿದ್ದು ಬಿಡ್ತಾನೆ ಭರತ. ರಾಮ ನೋಡ್ತಾನೆ, ಪ್ರೀತಿಯಿಂದ ಅವನನ್ನು ಎಬ್ಬಿಸಿ ಸಂತೈಸ್ತಾನೆ. ಇಷ್ಟು ದೂರ ಬರುವ ಕಷ್ಟ ಯಾಕೆ ತಕ್ಕೊಂಡಿ ಭರತ ಕೇಳ್ತಾನೆ. ಇಷ್ಟು ದೂರ ಯಾಕೆ ನೀನು ಬರಬೇಕಿತ್ತು, ಈ ಕಷ್ಟ ಯಾಕೆ ತಕ್ಕೊಂಡಿ ಅಂತ ಕೇಳಿ ಎಲ್ಲ ಒಂದೊಂದು ವಿಚಾರಿಸ್ತಾ ಬರ್ತಾನೆ. ಅದು ಕಚ್ಚಿತ್ ಸರ್ಗ ಅಂತ ರಾಮಾಯಣದಲ್ಲಿ ತುಂಬ ಪ್ರಸಿದ್ಧವಾಗಿರುವುದು. ರಾಮನಿಗೆ ರಾಜ್ಯದ ಮೇಲೆ, ಆಳ್ವಿಕೆಯ ಮೇಲೆ ಯಾವ ಪರಿಯ ಪ್ರೀತಿ ಮತ್ತು ಆದರ ಮತ್ತು ಗೌರವಗಳಿತ್ತು ಅನ್ನುವುದು ಈ ಕಚ್ಚಿತ್ ಸರ್ಗದಿಂದ ತುಂಬ ಸ್ಪಷ್ಟವಾಗಿ ಕಾಣ್ತದೆ. ಆಳ್ವಿಕೆಯ ಬಗೆಗೆ ರಾಮನ ಧೋರಣೆಗಳೇನು ಅನ್ನುವಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡಲಿಕ್ಕಾಗ್ತದೆ. ಅದಕ್ಕೆ ಕಚ್ಚಿತ್ ಸರ್ಗ ಅನ್ನುವ ಹೆಸರು ಕೊಟ್ಟಿದ್ದಾರೆ. ಅದರಲ್ಲಿ ರಾಮ ಹೇಳ್ತಾನೆ, ಬೇರೆ ಏನು ಮಾತಾಡುವುದಿಲ್ಲ, ಇನ್ನು ಯಾಕೆ ಬಂದು ಏನಾಯಿತು ಒಂದು ಮಾತಿಲ್ಲ. ಭರತ ಬಂದದ್ದಷ್ಟೇ, ಬಂದು ಕಾಲಿಗೆ ನಮಸ್ಕಾರ ಮಾಡಿದ್ದಾನೆ, ಯಾಕೆ ಕಷ್ಟ ತಗೊಂಡು ಅಂತ ಹೇಳಿ ನೇರ ಮಾತುಗಳನ್ನು ಶುರು ಮಾಡ್ತಾನೆ. ಭರತನಿಗೆ ಮಾತಾಡಲಿಕ್ಕೆ ಅವಕಾಶವೇ ಇಲ್ಲ. ಕೇಳ್ತಾನೆ ಭರತ, ಒಂದು ರಾಜ್ಯ ಅಂದರೆ ಅದರಲ್ಲಿ ಕೃಷಿ ಮತ್ತು ವ್ಯವಹಾರ ಅನ್ನುವುದು ಎರಡೂ ಮುಖ್ಯ ಆಗ್ತದೆ. ಕಚ್ಚಿತ್ತೇ ದಯಿತಾ ಸರ್ವೇ ಕೃಷಿಗೋ ರಕ್ಷಜೀವಿನಃ ವಾರ್ತಾಯಾಮ್ ಸಂಶ್ರಿತಾಸ್ತಾತ ಲೋಕೋ ಹಿ ಸುಖಮೇಧತೆ. ನಿನ್ನ ರಾಜ್ಯದಲ್ಲಿ ಕೃಷಿಯನ್ನು ಅವಲಂಬಿಸಿರುವವರು, ಗೋಗಳನ್ನು ಪಾಲಿಸ್ತಾ ಇರುವವರು, ಜೊತೆಗೆ ವೈಶ್ಯರು, ಇವರನ್ನೆಲ್ಲ ನೀನು ಪ್ರೀತಿಯಿಂದ ನೋಡ್ತಾ ಇದೆಯಲ್ಲ. ಇವರು ಇದ್ದರು ಅಂತಾದರೆ ಮಾತ್ರ ಒಂದು ರಾಜ್ಯ ಸುಭಿಕ್ಷವಾಗಿ ನಡೀತದೆ. ಕೃಷಿ ನಮ್ಮ ದೇಶದ ಬೆನ್ನೆಲುಬು, ನಾವೀಗೆಲ್ಲ ಏನು ಹೇಳ್ತೇವೆ,
ಇದನ್ನು ತ್ರೇತಾಯುಗದಲ್ಲಿ ರಾಮಚಂದ್ರ ಮೊದಲು ಭರತನಿಗೆ ಹೇಳಿದೆ. ಕಚ್ಚಿತ್ತೇ ದೈತಾ ಸರ್ವೇ ಕೃಷಿ ಗೋರಕ್ಷ ಜೀವಿನಃ ವಾರ್ತಾಯಾಮ್ ಸಂಶ್ರಿತಾಸ್ತಾತ ಲೋಕೋ ಹಿ ಸುಖಮೇಧತೆ. ಲೋಕಕ್ಕೆ ಕ್ಷೇಮ ಆಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು ಕೃಷಿಯಿಂದ ಮಾತ್ರ. ಅದನ್ನು ಬಿಟ್ಟು ಮತ್ತು ಯಾವುದರಿಂದ ಆಗುವುದಿಲ್ಲ. ಅಂತಹ ಕೃಷಿಯ ಬಗ್ಗೆ ನೀನು ಆಸ್ಥೆಯನ್ನು ತಾಳ್ತಾ ಇದೆಯಲ್ವಾ, ಕೃಷಿಕರ ಬಗ್ಗೆ ಗಮನಿಸ್ತಾ ಇದೆಯಲ್ವಾ ಅಂತ ಭರತ ಹೇಳ್ತಾನೆ. ಈ ಪರಂಪರೆ ಮುಂದುವರಿಯಿತು. ಮಹಾಭಾರತ ಕಾಲದಲ್ಲಿಯೂ ಕೂಡ ಕೃಷಿಯ ಬಗ್ಗೆ, ಕೃಷಿಕರ ಬಗ್ಗೆ ರಾಜನಿಗೆ ತುಂಬ ಒಲವು ಬೇಕು ಅನ್ನುವಂತಹ ಮಾತುಗಳು ಮಹಾಭಾರತದ ಬೇರೆ ಬೇರೆ ಪ್ರಕರಣದಲ್ಲಿ ಬರ್ತದೆ. ಒಂದು ಸಣ್ಣ ದೃಷ್ಟಾಂತ ಹೇಳ್ತೇನೆ. ಒಬ್ಬ ಕೃಷಿಕ ತನ್ನ ಮನೆಯಲ್ಲಿ ದನಗಳನ್ನು ಕಟ್ಟಿಕೊಂಡು ಜೀವನ ಮಾಡ್ತಾ ಇದ್ದಾನೆ, ಅಥವಾ ಹೊಲದಲ್ಲಿ ಎತ್ತುಗಳನ್ನು ಉಳುಮೆ ಮಾಡಿಕೊಂಡು ಬದುಕು ಸಾಗಿಸ್ತಾ ಇರ್ತಾನೆ. ಯಾರೋ ರಾತ್ರಿ ಬಂದು ಎತ್ತುಗಳನ್ನು ಕದ್ದುಕೊಂಡು ಹೋಗ್ತಾನೆ. ಏನು ಮಾಡಬೇಕು? ಆರಕ್ಷಕರಿಗೆ ಕಂಪ್ಲೇಂಟ್ ಕೊಟ್ಟರೆ ಆರಕ್ಷಕ ಮೊದಲು ರಾಜನ ಬೊಕ್ಕಸದಿಂದ ಅವನಿಗೆ ಎಷ್ಟು ಎತ್ತುಗಳು ಕಳುವಾಗಿದೆ ಅದನ್ನು ಕೊಡಬೇಕು, ಮೊದಲು ಕೊಡಬೇಕು. ಯಾಕೆ ಕೇಳಿದರೆ ಅವನ ಕೃಷಿಯ ಜೀವನ ನಿಲ್ಬಾರ್ದು. ಮತ್ತೆ ಕಂಪ್ಲೇಂಟ್ ತಗೊಳ್ಬೇಕು, ಮತ್ತೆ ಅದನ್ನು ಹುಡುಕಬೇಕು. ಸಿಕ್ಕಿದ ನಂತರ ಅವನಿಗೆ ಅದನ್ನು ಕೊಟ್ಟು ಬೊಕ್ಕಸದಿಂದ ಕೊಟ್ಟದ್ದನ್ನು ವಾಪಸ್ ತಗೊಂಡು ಹೋಗಬೇಕು. ಯಾವ ಕಾರಣದಿಂದಲೂ ಕೂಡ ಕೃಷಿಗೆ ಭಂಗ ಬರಬಾರದು. ಇದು ಹಿಂದಿನವರಲ್ಲಿ ಇದ್ದಂತಹ ಭಾವನೆ. ಅದು ಮಹಾಭಾರತವು ಹೇಳ್ತದೆ, ರಾಮ ಅದನ್ನು ಹೇಳ್ತಾನೆ. ಇಂತಹ ಕೃಷಿಕರಿಗೆ ನೀನು ಯಾವುದೂ ತೊಂದರೆಯನ್ನು, ಸಮಸ್ಯೆಯನ್ನು ಕೊಡ್ತಾ ಇಲ್ಲಲ್ವಾ, ಅವರನ್ನೆಲ್ಲ ತುಂಬ ಪ್ರೀತಿಯಿಂದ ನೋಡ್ತಾ ಇದೆಯಲ್ವಾ ಅಂತ ಕೇಳ್ತಾನೆ. ಮತ್ತೆ ಹೇಳ್ತಾನೆ, ಎಷ್ಟು ಇವತ್ತಿನ ಸಮಾಜಕ್ಕೆ ಸಮೀಪದ ಮಾತು ನೋಡಿ. ನಿನ್ನ ರಾಜ್ಯದ ಬೊಕ್ಕಸದಲ್ಲಿ ಆಯಸ್ತೆ ವಿಪುಲ ಕಶ್ಚಿದ್ ಅಲ್ಪತರೋ ಆಯಸ್ತೆ ವಿಪುಲ ಕಚ್ಚಿದ್ ಅಲ್ಪತರೋ ವ್ಯಯ ಅಪಾತ್ರೇಷು ನತೆ ಕಚ್ಚಿತ್ ಕೋಶೋ ಗಚ್ಚತಿ ರಾಘವ. ನಿನ್ನ ರಾಜ್ಯದ ಬೊಕ್ಕಸದಲ್ಲಿ ಇನ್ಕಮ್ ಹೆಚ್ಚುಂಟಲ್ವ, ಎಕ್ಸ್ಪೆಂಡಿಚರ್ ಕಮ್ಮಿ ಉಂಟಲ್ವ, ಇದು ನೋಡಿಕೊಳ್ಳು ಅಂತ. ಆಯಸ್ತೆ ವಿಪುಲ ಕಚ್ಚಿತ್, ನಿನ್ನ ಇನ್ಕಮ್ ಅದು ಜಾಸ್ತಿ ಇರಬೇಕು. ಎಕ್ಸ್ಪೆಂಡಿಚರ್, ಹೊರಗೆ ಹೋಗುವಂತಹ ಹಣ ಅದು ಕಮ್ಮಿ ಇರಬೇಕು ಯಾವತ್ತೂ ಕೂಡ. ಹೀಗಾದರೆ ಮಾತ್ರ ದೇಶ ನಡೀತದೆ. ಜನರಿಗೆ ತುಂಬ ಸೌಲಭ್ಯಗಳನ್ನು, ವ್ಯವಸ್ಥೆಗಳನ್ನು ಕೊಡಬೇಕು. ಸಮಾಜದಲ್ಲಿ ಬೇರೆ ಬೇರೆ ಸ್ತರದ ಜನಗಳಿದ್ದಾರೆ. ಅದರಲ್ಲಿ ಕೊಡುವಾಗ ಭರತ ಜಾಗ್ರತೆ ಮಾಡು. ಅಪಾತ್ರೇಷು ನತೆ ಕಚ್ಚಿತ್ ಕೋಶೋ ಗಚ್ಚತಿ ರಾಘವ. ನೀನು ಕೊಡುವಂತಹ ಯೋಜನೆಗಳು, ಸೌಲಭ್ಯಗಳು ಅರ್ಹ ವ್ಯಕ್ತಿಗಳಿಗೆ ಸಿಗ್ತಾ ಉಂಟಲ್ವ ಅಂತ ಕನ್ಫರ್ಮ್ ಮಾಡಿಕೊಳ್ಳು ಅಂತ ಹೇಳ್ತಾರೆ. ಇವತ್ತು ನಮ್ಮ ಸಮಾಜಕ್ಕೆ ಹಿಡಿದಂತಹ ಕನ್ನಡಿ ಫ್ರೀಬೀಸ್ ಅಂತ ಎಲ್ಲ ಟ್ಯಾಕ್ಸ್ ಕಟ್ಟುವಂತಹ ಕೋಟಿಗಟ್ಟಲೆ ಜನರಿಗೂ ಏನೂ ಇಲ್ಲದ ನಿರ್ಗತಿನಿಗರಿಗೂ ಒಂದೇ ಅಲ್ಲ. ಯಾರಲ್ಲಿ ಅಗತ್ಯ ಉಂಟು, ಎಲ್ಲಿ ಅಗತ್ಯ ಉಂಟು ಅಲ್ಲಿ ಮಾತ್ರ ಕೊಡಬೇಕು ಅಂತ ರಾಮಾಯಣ ಹೇಳ್ತದೆ. ಇದನ್ನು ಮಹಾಭಾರತ ಪುಷ್ಟೀಕರಿಸ್ತದೆ. ಸಮಾಜದಲ್ಲಿ 3 ಸ್ತರದ ಜನಗಳಿದ್ದಾರೆ. ವ್ಯವಹಾರ ಮಾಡುವವರು, ದೊಡ್ಡ ಬಿಸ್ನೆಸ್ ಮ್ಯಾನ್, ಮನೆಯಲ್ಲಿ ಕೂತ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡುವವರು, ಕಲಿಯುವಂತಹ ವಿದ್ಯಾರ್ಥಿಗಳು. 3 ಜನರಿಗೂ ಹಣದ ಅಗತ್ಯ ಬರ್ತದೆ. ರಾಜ 3 ಜನರಿಗೂ ಸಾಲ ಕೊಡಬೇಕು. ಸಾಲ ಕೊಟ್ಟರೆ ಯಾವ ವಿದ್ಯಾರ್ಥಿ ಕಲಿತಾ ಇದ್ದಾನೆ, ಯಾವುದೇ ಅವನಿಗೆ ಬಡ್ಡಿ ಇಲ್ಲದೆ ಉಚಿತವಾಗಿ ಸಾಲ ಕೊಡಬೇಕು. ಕಲಿತ ನಂತರ ಹಿಂತಿರುಗಿಸುವ ಕಂಡೀಷನ್ ಮಾತ್ರ. ಯಾರು ಸಣ್ಣ ಕೈಗಾರಿಕೆ, ಮನೆಯಲ್ಲಿ ಕೃಷಿ ಇವರೆಲ್ಲ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ಸಣ್ಣ ಬಡ್ಡಿಯಲ್ಲಿ ಸಾಲ ಕೊಡಬೇಕು. ಅದೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಯಾರಿದ್ದಾನೆ, ಈ ಎರಡರಲ್ಲಿ ಏನು ಡಿಫರೆನ್ಸ್ ಬರ್ತದೆ ಅದನ್ನು ಸೇರಿಸಿ ಬಿಸ್ನೆಸ್ ಮ್ಯಾನಿಂದ ಪಡ್ಕೊಳ್ಳು, ಅವರಿಗೆ ಅಷ್ಟು ಟ್ಯಾಕ್ಸ್ ಹಾಕು ಅಂತ ಮಹಾಭಾರತ ಹೇಳ್ತದೆ. ಅದನ್ನು ರಾಮಾಯಣ ಮೊದಲಲ್ಲಿ ಹೇಳಿತ್ತು. ಹಾಗಾಗಿ ನಿನ್ನ ಕೋಶದಲ್ಲಿ ಸರಿಯಾದ ವ್ಯಕ್ತಿಗಳಿಗೆ ನಿನ್ನ ರಾಜ್ಯದ ಭಾಗ ಹೋಗ್ತಾ ಉಂಟಲ್ವಾ ಅಂತ ತೀರ್ಮಾನ ಸಿದ್ದರಾಮಯ್ಯನಿಗೆ ಹೇಳಬೇಕು. ಹೋಗ್ತಾ ಉಂಟಲ್ಲ ಅಂತ ತೀರ್ಮಾನ ಮಾಡಿಕೊಳ್ಳು ಅಂತ ಭರತ ಬಂದಾಗ ರಾಮ ಹೇಳ್ತಾನೆ, ಸಣ್ಣ ಸೂಕ್ಷ್ಮ ಹೇಳ್ತಾನೆ, ನಿನ್ನ ರಾಜ್ಯದಲ್ಲಿ ಹೆಂಗಸರಿಗೆ ಗೌರವ ಕೊಡ್ತಾ ಇದ್ದೀಯಲ್ಲ, ಅವರ ಬಗ್ಗೆ ಆದರವನ್ನು, ಪ್ರೀತಿಯನ್ನು, ಬಹುಮಾನವನ್ನು ನೀನು ತೋರಿಸ್ತಾ ಇದೆಯಲ್ಲ. ಹೌದಣ್ಣ, ತೋರಿಸ್ತಾ ಇದ್ದೇನೆ. ಒಂದು ಕಚ್ಚಿನ್ನ ಶ್ರದ್ಧದಾಸ್ಯಾಸ್ಯಾಂ ಕಚ್ಚಿನ್ನ ಗುಹ್ಯಂಚ ಭಾಷಸೆ. ಅವರ ಬಗ್ಗೆ ಗಮನ ಕೊಡು, ಅವರನ್ನು ಸಂರಕ್ಷಿಸು, ಅವರಿಗೆ ಅಪಾಯ ಬಾರದೇ ಇರುವ ಹಾಗೆ ನೋಡಿಕೊಡು. ಇದೆಲ್ಲ ನಿನ್ನ ಕರ್ತವ್ಯ. ಆದರೆ ಅವರ ಮೇಲೆ ಹೆಚ್ಚು ನಂಬಿಕೆ ಇಡಬೇಡ. ಕ್ಷಮಿಸಿದ್ದು ವಾಲ್ಮೀಕಿ ಹೇಳಿದ್ದು ನಾನಲ್ಲ. ಅವರ ಬಗ್ಗೆ ಹೆಚ್ಚು ನಂಬಿಕೆ ಇಡಬೇಡ. ಅನುಭವ. ಈ ಹನಿ ಟ್ರ್ಯಾಪ್ ಅಂತ ಬಂದದ್ದು ಈ ಹಿಂದೆ. ಅವರ ಬಗ್ಗೆ ಹೆಚ್ಚು ನಂಬಿಕೆಯನ್ನು ಇಡಬೇಡ.
ಸೀಕ್ರೆಟ್, ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸೀಕ್ರೆಟ್ ಗುಹ್ಯಗಳಿದ್ದರೆ ಹೆಂಗಸರ ಜೊತೆಯಲ್ಲಿ ಹಂಚಿಕೊಳ್ಬೇಡ, ಅವರ ಮೂಲಕವಾಗಿ ಬೇರೆ ಯಾರಾದರೂ ಪಡ್ಕೊಳ್ಬೋದು ಅಂತ. ಕಚ್ಚಿನ್ನ ಗುಹ್ಯಂನ ಭಾಷಸೆ, ಅವರ ಜೊತೆಯಲ್ಲಿ ಸೀಕ್ರೆಟ್ ವಿಚಾರಗಳನ್ನು ಹಂಚಿಕೊಳ್ಬೇಡ. ಆದರೆ ಅವರಿಗೆ ಕೊಡುವ ಗೌರವ, ಅವರಿಗೆ ಕೊಡುವ ರಕ್ಷಣೆ, ಇದರಿಂದ ಯಾವತ್ತೂ ಕೂಡ ನೀನು ವಿಚಲಿತನಾಗಬಾರದು ಅನ್ನುವ ಮಾತು ರಾಮ ಹೇಳ್ತಾನೆ. ಕೊನೆಗೆ ಈ ಹಿಂದಿನ ಕಾಲದಲ್ಲಿದ್ದ ಆ ಭಾವನೆಗಳು ನಮಗೆ ಖುಷಿ ಕೊಡುವಂಥದ್ದು. ನಾನು ಆಗ ಹೇಳಿದ ಹಾಗೆ ರಾಮ ಹೇಳ್ತಾನೆ, ಒಂದು ಒಳ್ಳೆ ಭಕ್ಷ್ಯ ಮಾಡಿದರೆ ನೀನು ಒಬ್ಬನೇ ತಿನ್ನಬಾರದು ಹೇಳ್ತಾನೆ. ಕಚ್ಚಿನ್ನ ಸ್ವಾದುಕೃತಂ ಭೋಜ್ಯಂ ಏಕೋ ನಾಶ್ನಾಸಿ ರಾಘವ. ಒಳ್ಳೆ ಅಷ್ಟಮಿ ಚಕ್ಕುಲಿ ಉಂಡೆಲ್ಲ ಮಾಡಿದ್ದು ಎಲ್ಲ ಡಬ್ಬದಲ್ಲಿ ಹಾಕಿ ಬಂದವರಿಗೆ ಏನು ಕೊಡಲಿಕ್ಕಿಲ್ಲ, ನೀನು ಒಬ್ಬನೇ ಹಾಗೆ ಮಾಡಬಾರ್ದು ಹೇಳ್ತಾನೆ. ಕಚ್ಚಿನ್ನ ಮಿತ್ರೇಭ್ಯ ಸಂಪ್ರಯಚ್ಛಸಿ, ನಿನ್ನ ಜೊತೆಗಿರುವಂತಹ ಆತ್ಮೀಯರಿಗೂ ಕೂಡ ಕಾಲಕಾಲದಲ್ಲಿ ಒಳ್ಳೆಯ ವಸ್ತುಗಳನ್ನು ಕೊಟ್ಟು ಅವರನ್ನೂ ಕೂಡ ಪ್ರೀತಿಯಿಂದ ನೋಡಿಕೊಳ್ಬೇಕಾದ್ದು ನಿನ್ನ ಕರ್ತವ್ಯ ಅಂತ ಭರತನನ್ನು ಕೂತ್ಕೊಳಿಸಿ, ಇಡೀ ಒಂದು ರಾಜ್ಯ ಹೇಗೆ ನಡಿಬೇಕು, ಅದಕ್ಕೆ ರಾಜನಾದವ ಹೇಗಿರಬೇಕು ಅನ್ನುವ ಮಾತು ಈ ಕಚ್ಚಿತ್ ಸರ್ಗದಲ್ಲಿ ವಿಸ್ತಾರವಾಗಿ ರಾಮಚಂದ್ರ ವಿವರಣೆ ಮಾಡ್ತಾನೆ. ಭರತ ಹಾಗೆ ಕಣ್ಬಿಟ್ಟು ಕೇಳ್ತಾ ಇದ್ದಾನೆ. ರಾಮನ ಮಾತು ಮುಗೀತು. ಭರತ ಹೇಳ್ತಾನೆ, ಅಣ್ಣ ನನ್ನ ಅಮ್ಮ ತಪ್ಪು ಮಾಡಿದ್ಲು, ಅವಳು ಮಾಡಿದ ತಪ್ಪಿನಿಂದಾಗಿ ಅವಳು ಎಣಿಸಿದ್ಲು ನನ್ನ ಕೆಲಸದಿಂದ ನನಗೆ ರಾಜ್ಯ ಸಿಗ್ತದೆ ಅಂತ. ಅವಳಿಗೆ ರಾಜ್ಯವೂ ತಪ್ಪಿ ಹೋಯಿತು, ಪಾಪವೂ ಪ್ರಾಪ್ತಿಯಾಯಿತು, ಗಂಡನನ್ನು ಕಳ್ಕೊಂಡು ಬಿಟ್ಲು. ಸಾ ರಾಜ್ಯ ಫಲಮಪ್ರಾಪ್ಯ ವಿಧವಾ ಶೋಕಕರ್ಷಿತ ಪತಿಷ್ಯತಿ ಮಹಾಘೋರೇ ನರಕೆ ಜನನೀಮಮ. ನನ್ನಮ್ಮ ನರಕದಲ್ಲಿ ಹೋಗುವಂತಹ ಅಷ್ಟು ದೊಡ್ಡ ಪಾಪ ಮಾಡಿದ್ಲು, ವೈಧವ್ಯವನ್ನು ಪಡ್ಕೊಂಡ್ಲು, ರಾಜ್ಯವೂ ಅವಳಿಗೆ ಕೈಬಿಟ್ಟು ಹೋಯಿತು. ಅಣ್ಣ ರಾಮನಿಗೆ ಅರ್ಥ ಆಗ್ತಾ ಇಲ್ಲ ಏನಾಯಿತು ಅಂತ. ಭರತ ಹೇಳ್ತಾನೆ, ಹಾಗಾಗಿ ನಾನು ಎಲ್ಲ ನನ್ನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಯಾರೆಲ್ಲ ಇದ್ದಾರೆ, ಏಭಿಶ್ಚ ಸಚಿವೈ ಸಾರ್ಧಂ ಶಿರಸಾ ಯಾಚಿತೋ ಮಯ ಭ್ರಾತು ಶಿಷ್ಯಸ್ಯ ದಾಸಸ್ಯ ಪ್ರಸಾದಂ ಕರ್ತುಮರ್ಹಸಿ. ನನ್ನೆಲ್ಲ ಪರಿವಾರದ ಜೊತೆಯಲ್ಲಿ ಏಭಿಶ್ಚ ಸಚಿವೈ ಸಾರ್ಧಂ, ನನ್ನ ಎಲ್ಲ ಮಂತ್ರಿಮಂಡಲದ ಅಧಿಕಾರಿಗಳು ಇಲ್ಲಿಗೆ ಬಂದು ಕೂತಿದ್ದಾರೆ. ಅಣ್ಣ ಕೈ ಮುಕ್ತಿ ಕೇಳುತ್ತೆ, ವನವಾಸ ಬೇಡ, ಸಾಕು ಬೇಡ. ಭ್ರಾತು, ನಾನಿನ್ನ ತಮ್ಮನಾಗಿ ಕೇಳಲಿಕ್ಕೆ ನನಗೆ ಅಧಿಕಾರ ಉಂಟು. ಅಲ್ಲ, ನನ್ನಮ್ಮ ಮಾಡಿದ ತಪ್ಪಿನಿಂದಾಗಿ ನನಗೆ ತಮ್ಮ ಅನ್ನುವಂತಹ ಯೋಗ್ಯತೆಯೇ ಹೊರಟು ಹೋಗಿದ್ದೆ, ಶಿಷ್ಯ ಅಂತ ತಿಳು, ನಾನು ನಿನ್ನ ಶಿಷ್ಯ, ಹಾಗಾದರೂ ಹಿಂದೆ ಬಾ. ಇಲ್ಲ, ಶಿಷ್ಯ ಅನ್ನುವ ಯೋಗ್ಯತೆಯನ್ನು ನಾನು ಕಳ್ಕೊಂಡಿದ್ದೇನೆ ಅಂತಾದರೆ ದಾಸ, ನಾನು ನಿನ್ನ ಸೇವಕ, ನಿನ್ನ ರಾಜ್ಯದಲ್ಲಿರುವಂತಹ ನಿನ್ನ ಒಬ್ಬ ಸೇವಕ ಅಂತ ತಿಳ್ಕೊಳ್ಳು. ಭ್ರಾತು ಶಿಷ್ಯಸ್ಯ ದಾಸಸ್ಯ ಪ್ರಸಾದಂ ಕರ್ತುಮರ್ಹಸಿ, ಅನುಗ್ರಹ ಮಾಡು, ಕಾಡಬೇಡ, ನಾಡಿಗೆ ಹೊರಟು. ರಾಮನಿಗೆ ದೊಡ್ಡ ಶಾಕ್ ಆಗ್ತದೆ. ಅಷ್ಟರವರೆಗೂ ಕೂಡ ಅಪ್ಪ ತೀರಿ ಹೋಗಿದ್ದಾನೆ ಅನ್ನುವ ವಿಷಯ ರಾಮಚಂದ್ರನಿಗೆ ಗೊತ್ತಿಲ್ಲ. ಈಗ ಗೊತ್ತಾಗ್ತಾ ಇರುವುದಷ್ಟೇ. ಇನ್ನೂ ಒಂದಷ್ಟು ಪರಿವಾರದವರು ಬಂದಿದ್ದಾರೆ, ಎಲ್ಲರೂ ಬರಲಿಲ್ಲ, ಇನ್ನೂ ಕೂಡ ದಾರಿಯಲ್ಲಿ ಬರ್ತಾ ಇದ್ದಾರೆ. ಕೌಸಲ್ಯ, ಸುಮಿತ್ರ ಎಲ್ಲ ಬರ್ತಾ ಇದ್ದಾರೆ ಅಷ್ಟೇ. ಭರತ ಬೇಗ ಬಂದಿದ್ದಾನೆ ಶತ್ರುಘ್ನನ ಜೊತೆಯಲ್ಲಿ, ಅಣ್ಣನನ್ನು ನೋಡಬೇಕು ಅಂತ. ರಾಮಚಂದ್ರನಿಗೆ ದುಃಖ ತಡೆಯಲಿಕ್ಕಾಗುತ್ತೆ. ಏನು ಹೇಳ್ತಾ ಇದ್ದೀನಿ, ಭರತ ನನ್ನ ಬದುಕು ಹೀಗಾಗಿ ಹೋಯಿತು ನೋಡು, ನನ್ನ ಎಂತಹ ಪಾಪಿ ಜನ್ಮ ಹೇಳಿದ್ದೆ, ಯೋಮೃತೋ ಮಮ ಶೋಕೇನ, ನನ್ನ ದುಃಖದಿಂದಾಗಿ ನಾನು ರಾಜ್ಯವನ್ನು ಬಿಟ್ಟು ಕಾಡಿಗೆ ಬಂದೆ ಅನ್ನುವ ಬೇಸರದಿಂದ ಅಪ್ಪ ತೀರಿಕೊಂಡ. ಸಮಯ ನಚ ಸಂಸ್ಕೃತ, ನನಗೆ ಅಪ್ಪನ ಸಂಸ್ಕಾರವನ್ನು ಮಾಡಲಿಕ್ಕೂ ಯೋಗ ಸಿಗಲಿಲ್ಲ. ನಾನು ಎಷ್ಟು ದೌರ್ಭಾಗ್ಯವಂತ. ಇಂತಹ ನನ್ನನ್ನು ನನ್ನ ಅಪ್ಪ ಯಾಕಾಗಿ ಪಡೆದ ಅನ್ನುವ ಭಾವನೆ ಭರತ ನನ್ನ ಮನಸ್ಸಿನಲ್ಲಿ ಬರ್ತಾ ಉಂಟು. ದೊಡ್ಡ ಪಾಪಿ ನಾನು ಅಂತ ರಾಮಚಂದ್ರ ಅವಳಂತ ಹೇಳ್ತಾನೆ, ದೊಡ್ಡ ಸ್ವರದಲ್ಲಿ ಅಳ್ತಾನೆ. ಆ ಮನುಷ್ಯನ ದುಃಖ ಕಟ್ಟೆ ಒಡೆದಾಗ ಯಾವ ರೀತಿಯಲ್ಲಿ ಮನುಷ್ಯ ವರ್ತಿಸ್ತಾನೆ, ರಾಮ ಹಾಗೆ ವರ್ತಿಸಿದಂತೆ ಗೊಳೋ ಅಂತ ಅಳ್ತಾನೆ. ಸೀತೆಯನ್ನು ಕರೆದು ಹೇಳ್ತಾನೆ, ಸೀತೆ ಮೃತಸ್ಥೇ ಶ್ವಶುರಃ, ನಿನ್ನ ಮಾವ ತೀರಿಕೊಂಡ ಸೀತೆ. ಲಕ್ಷ್ಮಣನನ್ನು ಕರೆದು ಹೇಳ್ತಾನೆ, ಪಿತೃಹೀನೋಸಿ ಲಕ್ಷ್ಮಣ, ನಿನ್ನ ಅಪ್ಪ ಕಳ್ಕೊಂಡು ಬಿಟ್ಟ.
ನಮ್ಮ ಅಪ್ಪ ತೀರಿ ಹೋದರು, ಸೀತೆ ನಿನ್ನ ಮಾವ ತೀರಿ ಹೋದ, ನಾವೆಲ್ಲ ಈಗ ಈ ಕಾಡಿನಲ್ಲಿ ರಾಜ್ಯ ಭ್ರಷ್ಟರಾಗಿದ್ದೆವು, ಸಂತೋಷದಿಂದ ಇತ್ತು, ಈಗ ಸಂಪೂರ್ಣ ನಾವು ಅನಾಥರಾಗಿ ಹೋಗಿದ್ದೇವೆ ಈ ಕಾಡಿನಲ್ಲಿ, ನಮ್ಮ ಬದುಕಿನಲ್ಲಿ ಇನ್ನು ಯಾರೂ ಇಲ್ಲ ಅಂತ ರಾಮ ಆಡ್ತಾನೆ. ಎಂತ ಭರತ ರಾಜ್ಯಕ್ಕೆ ಬರಬೇಕ? ಅಲ್ಲ, ಅಪ್ಪ ನಾನು ರಾಜ್ಯದಲ್ಲಿ ಬಂದಾಗ ನನ್ನ ಅಪ್ಪ ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸ್ತಾನೆ, ನನ್ನನ್ನು ಮಾತಾಡ್ತಾನೆ, ನನ್ನನ್ನು ತಬ್ಬಿಕೊಳ್ತಾನೆ ಅನ್ನುವಂತಹ ಭಾವನೆ ಪ್ರೀತಿ ನನ್ನ ಮನಸ್ಸಿನಲ್ಲಿತ್ತು. ಈ ಅಪ್ಪನನ್ನೇ ಕಳ್ಕೊಂಡ ನಂತರದಲ್ಲಿ ನಾನು ರಾಜ್ಯಕ್ಕೆ ಯಾಕೆ ಬರಬೇಕು? 14 ವರ್ಷ ವನವಾಸ ಕಳೆದ ನಂತರವೂ ಕೂಡ ನಾನು ರಾಜ್ಯಕ್ಕೆ ಬರೋದಿಲ್ಲ ಭರತ, ನೀನೇ ರಾಜ್ಯದಲ್ಲಿ ಪಾಲನೆ ಮಾಡ್ತಾ ಇರು, ನಾನು ಕಾಡಿನಲ್ಲೇ ಸಂತೋಷವಾಗಿ ಇದ್ದು ಬಿಡ್ತೇನೆ ಅಂತ ದೊಡ್ಡ ಸ್ವರದಲ್ಲಿ ಅಳ್ತಾನಂತೆ. ಆದರೆ ಇದು ರಾಮ ದುಃಖ ಆಯಿತು. ಆದ ತಕ್ಷಣದಲ್ಲಿ ಸಾವರಿಸಿಕೊಳ್ತಾನೆ, ಕಣ್ಣೀರನ್ನು ಒರೆಸಿಕೊಳ್ತಾನೆ. ಲಕ್ಷ್ಮಣನ ಹತ್ರ ಹೇಳ್ತಾನೆ, ಲಕ್ಷ್ಮಣ, ಆನಯೇಂಗುದಿ ಪಿಣ್ಯಾಕಂ ಚೀರಮಾಹಾರ ಚೋತ್ತರಂ ಜಲಕ್ರಿಯಾರ್ಥಂ ತಾತಸ್ಯ ಗಮಿಷ್ಯಾಮಿ ಮಹಾತ್ಮನ. ಅತ್ತದ್ದು ಸಾಕು, ಕೆಲಸ ಆಗಬೇಕು. ಅಪ್ಪ ತೀರಿ ಹೋದ ಸುದ್ದಿ ಗೊತ್ತಾಯಿತು, ಶ್ರಾದ್ದ ಮಾಡಬೇಕಲ್ಲ, ತರ್ಪಣ ಕೊಡಬೇಕಲ್ಲ, ಹೊರಟು ದುಃಖ ಅನುಭವಿಸಿ ಆಯಿತು. ಆ ದುಃಖದಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ. ಅದರಿಂದಾಗಿ ಕ್ರಿಯೆಗಳು ಲೋಪ ಆಗಬಾರದು. ಈ ಕಣ್ಣೀರು ಹಾಕಿದರೆ ಆಚಮನೆ ಮಾಡಬೇಕಂತ, ಆಗಲೇ ಶುದ್ಧಿ ಆಗೋದು. ರಾಮಾಯಣ ಓದುವಾಗ ಎಷ್ಟು ಸಲ ಆಚಮನೆ ಮಾಡಬೇಕು ಗೊತ್ತಾಗೋದಿಲ್ಲ, ಅಷ್ಟು ಕಣ್ಣೀರು ಬರ್ತದೆ. ಹಾಗೆ ಪ್ರತಿ ಬಾರಿಯೂ ರಾಮ ಕಣ್ಣೀರು ಹಾಕಿದಾಗ ಆಚಮನೆ ಮಾಡ್ತಾ ಇದ್ದಂತೆ. ಭರತನಿಗೆ ಹೇಳ್ತಾ ಇದ್ದ, ಲಕ್ಷ್ಮಣನಿಗೆ ಹೇಳ್ತಾ ಇದ್ದ, ಕಣ್ಣೀರು ಹಾಕಿದ್ಯಲ್ಲ, ಜಲಂ ಸ್ಪೃಷ್ಟ, ಆಚಮನೆ ಮಾಡಿ ಆಗ ನೀನು ಶುದ್ಧ ಆಗ್ತಿ ಅಂತ. ಯಾವ ಸಂಪ್ರದಾಯವನ್ನೂ ಕೂಡ ಚಾಚೂ ತಪ್ಪದೆ ಪಾಲಿಸಿದವ ರಾಮಚಂದ್ರ. ಅದರಲ್ಲಿ ಎಕ್ಸ್ಕ್ಯೂಸ್ ಇಲ್ಲವೇ ಇಲ್ಲ. ನೌಕೆಯನ್ನು ಹತ್ತಬೇಕು, ನೌಕಾರೋಪಣ ಮಂತ್ರಗಳನ್ನು ಹೇಳಿಯೇ ಹತ್ತಿತ್ತು. ಆ ಚಿತ್ರಕೂಟ ಪರ್ವತದಲ್ಲಿ ಮನೆ ಮಾಡಿದ, ವಾಸ್ತು ಮಾಡಿಯೇ ಮನೆಗೆ ಪ್ರವೇಶ ಮಾಡಿದ. ಅಶುದ್ಧಿ ಆಯಿತು, ಆಚಮನೆ ಮಾಡಿಯೇ ತಿರುಗಿ. ಸಂಜೆ ಆಯಿತು, ಸಂಧ್ಯಾವಂದನೆ ಮಾಡಲೇಬೇಕು. ಯಾವ ಕರ್ಮದಲ್ಲಿಯೂ ಕೂಡ ವ್ಯತ್ಯಾಸ ಇಲ್ಲ. ಪಾಠ ಅಂದರೆ ಪಾಠ, ವ್ಯತ್ಯಾಸ. ಚೀರಮಾಹಾರ ಚೋತ್ತರ, ಹೊಸ ನಾರುಮಡಿಯನ್ನು ತಗೊಂಡು ಅಪ್ಪ ತೀರಿ ಹೋಗಿದ್ದಾನೆ, ಬೇಕಾದಂತಹ ತರ್ಪಣಾದಿ ವಿಧಿಗಳು, ಪಿಣ್ಯಾಕ ಇಂಗುದಿಯ ಪಿಣ್ಯಾಕದಿಂದ ನಾವು ಆನಯೇ ಇಂಗುದಿ ಪಿಣ್ಯಾಕಂ, ಅದರಿಂದ ನಾವು ಪಿಂಡದಾನವನ್ನು ಮಾಡಬೇಕು, ತಗೊಂಡು ಬಾ ಅಂತ ಹೇಳ್ತಾನೆ. ಲಕ್ಷ್ಮಣ ಹೊರಟು ಹೋಗ್ತಾನೆ. ಇದಿಷ್ಟು ಘಟನೆಗಳು ಕೌಸಲ್ಯ ಸುಮಿತ್ರೆಯರು ದಾರಿಯಲ್ಲಿ ಬರ್ತಾ ಇರುವಾಗ ಭರತ ಶತ್ರುಘ್ನರು ಮುಂಚಿತವಾಗಿ ಬಂದು ಅಲ್ಲಿ ನಡೆದಂತಹ ಘಟನೆ. ಅಲ್ಲಿ ಆಗಾಗಲೇ ಒಂದಷ್ಟು ಜನ ರಾಜ್ಯದ ಜನತೆಯೆಲ್ಲ ಬಂದು ಸೇರಿರ್ತಾರೆ. ರಾಮ ಕ್ರಿಯೆಗಳನ್ನೆಲ್ಲ ಮಾಡಿ ಮುಗಿಸ್ತಾನೆ. ಮಾಡಿ ಮುಗಿಸಿ ಗೊಳು ಅಂತ ಅಳ್ತಾ ಇರ್ತಾನೆ. ದಾರಿಯಲ್ಲಿ ಭರತನ ಸೈನಿಕರು ಬರ್ತಾ ಇದ್ದಾರೆ. ಅದರಲ್ಲಿ ರಥ, ಕುದುರೆ, ಆನೆ ಎಲ್ಲ ಉಂಟು. ಅದೆಲ್ಲ ಬೇಗ ಬರುವುದಿಲ್ಲ. ಅವರು ಎಷ್ಟು ಜೋರಾಗಿ ರಾಮ ಅಳ್ತಾ ಇದ್ದ ಅಂತಂದರೆ, ತುಮುಲಂ ಶಬ್ದಂ ತ್ರಸ್ತಾಹ ಭರತ ಸೈನಿಕಾಹ. ಭರತನ ಸೈನಿಕರಿಗೆ ಭಯ ಆಯ್ತಂತೆ ಒಮ್ಮೆ. ಇದೇನು ಈ ನಮೂನಿ ಬೊಬ್ಬೆ ಇಡುವಂತಹ ಶಬ್ದ ಕೇಳ್ತಾ ಉಂಟು ಅಂತ. ತಕ್ಷಣ ಹೇಳಿದ್ರಂತೆ, ಅಬ್ರುವಂಶ್ಚಾಪಿ ರಾಮೇಣ ಭರತ ಸಂಗತೋ ಧ್ರುವಂ. ಇದು ಅಳ್ತಾ ಇರುವಂತಹ ಶಬ್ದ, ಅದು ರಾಮ ಕೂಗ್ತಾ ಇರುವಂಥದ್ದು, ರಾಮ ಅಳ್ತಾ ಇರುವಂಥದ್ದು. ಹಾಗಾಗಿ ಗ್ಯಾರಂಟಿ ರಾಮ ಮತ್ತು ಭರತರು ಜೊತೆಗೆ ಸೇರಿದ್ದಾರೆ. ಅಪ್ಪ ತೀರಿ ಹೋದ ವಿಷಯ ಗೊತ್ತಾಗಿದೆ, ಅದಕ್ಕೋಸ್ಕರ ರಾಮ ಅಳ್ತಾ ಇದ್ದಾನೆ ಅಂತ ಸೈನಿಕರು ಮಾತಾಡಿಕೊಂಡು ಬಂದರಂತೆ. ಅಷ್ಟು ಜೋರು ರಾಮ ಅಳ್ತಾ ಇದ್ದಾರೆ. ಇದು ವಾಲ್ಮೀಕಿಗಳು ಹೇಳುವಂತಹ ಮಾತು. ಇತ್ಲಾಗಿ ಏನಾಗಿದೆ, ಎಲ್ಲ ಪೌರ ಜನರು ಬಂದು ಕೂತಿದ್ದಾರೆ. ರಾಮ ಪ್ರತಿಯೊಬ್ಬರತ್ರ ಹತ್ರವೂ ಹೋಗಿ ಪರ್ಯಶ್ವಜತ ಧರ್ಮಜ್ಞ ಪಿತೃವತ್ ಮಾತೃವಚ್ಚ ಸಹ. ಹೇಗೆ ಅಪರೂಪದಲ್ಲಿ ನೋಡುವ ಕುಟುಂಬದ ಪರಿವಾರದವರನ್ನು ನಾವು ಪ್ರೀತಿಯಿಂದ ಅಪ್ಪಿಕೊಂಡು ಮಾತಾಡುತ್ತೇವೆ, ಹಾಗೆ ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನು, ಅಣ್ಣ ತಮ್ಮಂದಿರನ್ನು ತಬ್ಬಿಕೊಂಡು ಮಾತನಾಡುವ ರೀತಿಯಲ್ಲಿ ಪರ್ಯಶ್ವಜತ ಧರ್ಮಜ್ಞ ಪಿತೃವತ್ ಮಾತೃವಚ್ಚ ಸಹ. ತನ್ನ ಪರಿವಾರವನ್ನೆಲ್ಲ ಪ್ರೀತಿಯಿಂದ ತಬ್ಬಿಕೊಂಡು ಅಮ್ಮನ ಹಾಗೆ ಅಪ್ಪನ ಹಾಗೆ ಅವರ ಹತ್ರ ಎಲ್ಲ ಮಾತಾಡ್ತಾ ಇದ್ದಾನಂತೆ. ಒಬ್ಬೊಬ್ಬರ ಹತ್ರವೂ ಕ್ಷೇಮ ವಿಚಾರವನ್ನು ಮಾಡ್ತಾ ಇದ್ದಾನೆ. ಇದು ರಾಮ. ಈ ಹಿಂದೆ ಬಾಲಕಾಂಡದಲ್ಲಿ ಹೇಳಿದರು, ಅವ ಯಾಕೆ ರಾಮ ನಿಮಗೆ ಬೇಕು ಅಂತ ಕೇಳಿದರೆ, ಅಯೋಧ್ಯ ಪಟ್ಟಣಕ್ಕೆ ರಾಮ ಯಾಕೆ ಬೇಕು ಅಂತ ಅಂದಾಗ ಪ್ರಜೆಗಳು ಹೇಳ್ತಾರಂತೆ, ಉತ್ಸವೇಶು ಚ ಸರ್ವೇಷು ಪಿತೇವ ಪರಿತುಷ್ಯತಿ ವ್ಯಸನೇಶು ಮನುಷ್ಯಾಣಾಂ ಭೃಶಂ ಭವತಿ ದುಃಖಿತಃ. ನಮ್ಮ ಮನೆಯಲ್ಲಿ ಒಂದು ಆಪತ್ತು ಬಂತು, ತೊಂದರೆ ಬಂದರೆ ನಮ್ಮ ಮನೆಯ ಸದಸ್ಯರ ಹಾಗೆ ರಾಮ ಕಣ್ಣೀರು ಹಾಕ್ತಾನೆ.
ಮನೆಗೊಂದು ಒಳ್ಳೆಯದಾದರೆ ಮನೆಯ ಅಪ್ಪ ಹೇಗೆ ಖುಷಿ ಪಡ್ತಾನೆ ಹಾಗೆ ಖುಷಿ ಪಡ್ತಾನೆ ರಾಮಚಂದ್ರ. ಅದಕ್ಕೆ ನಮಗೆ ರಾಮ ರಾಜ್ಯದಲ್ಲಿ ಬೇಕು ಅಂತ ಕಾಡಿನಲ್ಲೂ ಕೂಡ ರಾಮ ಅದನ್ನೇ ತೋರಿಸಿಕೊಟ್ಟ. ಕಾಡಿರಲಿ ನಾಡಿರಲಿ ನಾನೇ ಹೇಳಲಿಕ್ಕಿಲ್ಲ ಅನ್ನೋದನ್ನು ತೋರಿಸಿಕೊಡ್ತಾನೆ. ಇತ್ಲಾಗೆ ಕೌಸಲ್ಯ, ಸುಮಿತ್ರ, ಕೈಕೇಯಿಯರು ದಾರಿಯಲ್ಲಿ ಬರ್ತಾ ಇದ್ದಾರೆ. ದೂರದಲ್ಲಿ ಕಾಣ್ತದೆ. ಅವರು ಬರುವಷ್ಟು ಹೊತ್ತಿಗೆ ಬಹುಶಃ ಒಂದಷ್ಟು ಗಂಟೆಗಳು ಕಳೆದಿರಬೇಕು. ರಾಮ ಸ್ನಾನ ಮಾಡಿ ಅಪ್ಪನಿಗೆ ಪಿಂಡದಾನಗಳನ್ನೆಲ್ಲ ಮಾಡಿ ಆಗಿದೆ. ಕೌಸಲ್ಯೆ ರಾಮ ಆ ಪಿಣ್ಯಾಕದ ಪಿಷ್ಟ, ಇಂಗುದಿಯ ಹಣ್ಣಿನಿಂದ ಮಾಡಿದ ಪಿಂಡ ರಾಮ ಅಪ್ಪನಿಗೆ ಇಟ್ಟದ್ದು ಕೌಸಲ್ಯೆಯ ಕಣ್ಣಿಗೆ ಬೀಳುತ್ತದೆ. ಅವಳ ಹೊಟ್ಟೆ ಉರಿತದಂತೆ. ನನ್ನ ಗಂಡ ಎಷ್ಟು ದೊಡ್ಡ ಜನ, ಇಡೀ ಸಾಗರಾಂತವಾದಂತಹ ಈ ಪ್ರಪಂಚವನ್ನೆಲ್ಲ ಪಾಲಿಸಿದವ, ಅವನ ದುರ್ಗತಿ ನೋಡಿ. ಈ ಕಾಡಿನ ಮರದ ಹಣ್ಣಿನಿಂದ ಪಿಂಡ ಹಾಕುವಂಥ ಪ್ರಸಂಗವಂತ. ಕಥಂ ಇಂಗುದಿ ಪಿಣ್ಯಾಕಂ ಸಭುಂಕ್ತೆ ವಸುಧಾಧಿಪಃ ಚತುರಂತ ಮಹೀಂ ಭೂತ್ವ ನರೇಂದ್ರ ಸದೃಶೋ ಭುವಿ. ಈ 4 ಸಾಗರಗಳೇ ಸೀಮೆಯಾಗಿರುವಂತಹ ಈ ಅಖಂಡವಾದಂತಹ ಭೂಮಿಯನ್ನು ಪಾಲಿಸಿದ ದಶರಥ ಕಥಂ ಇಂಗುದಿ ಪಿಣ್ಯಾಕಂ ಸಭುಕ್ತಿ. ಅವನ ಪರಿಸ್ಥಿತಿ ಎಲ್ಲಿಗೆ ಬಂತು? ಇಂಗುದಿಯ ಹಣ್ಣಿನಿಂದ ಮಾಡಿದ ಪಿಂಡವನ್ನು ಸ್ವೀಕರಿಸುವಂತಹ ದುರ್ಗತಿ ನನ್ನ ಗಂಡನಿಗೆ ಬಂತಲ್ಲ ಅಂತ ಕೌಸಲ್ಯೆ ಅದಕ್ಕೆ ಕಾರಣವಾದ ರಾಮನ ಪರಿಸ್ಥಿತಿಯನ್ನು ಮನಸ್ಸಿನಲ್ಲಿ ನೆನೆದುಕೊಂಡು ಕೊಳೋ ಅಂತ ಅಳ್ತಾಳೆ. ದಾರಿಯಲ್ಲಿ ಬರುವಾಗ ಸೀತೆ ಕಾಣ್ತಾಳೆ. ಅವರೆಲ್ಲ ಆಶ್ರಮದಲ್ಲಿ ಕೂತಿದ್ದಾರೆ. ಸೀತೆ ಕಾಣ್ತಾಳೆ. ಕೌಸಲ್ಯೆ ಹೇಳ್ತಾಳೆ, ನನ್ನ ಸೊಸೆಯ ಅವಸ್ಥೆ ನೋಡಿ. ಯಾರು ಇವಳು? ವೈದೇಹ ರಾಜಸುತ, ವಿದೇಹ ರಾಜನ ಮಗಳು. ಎಷ್ಟು ದೊಡ್ಡ ಸಾಮ್ರಾಜ್ಯ ವಿದೇಹ ರಾಜನದ್ದು. ಅಂತಹ ವಿದೇಹ ರಾಜನ ಮಗಳು. ಸ್ನುಷಾ ದಶರಥಸ್ಯ ಚ, ದಶರಥ ಮಹಾರಾಜನ ಸೊಸೆ, ರಾಮಪತ್ನಿ, ರಾಮನ ಹೆಂಡತಿ. ಒಂದಕ್ಕಿಂತ ಒಂದು ಶ್ರೇಷ್ಠ. ವಿದೇಹ ರಾಜನ ಮಗಳು ಅನ್ನುವುದೇ ದೊಡ್ಡ ಯೋಗ. ದಶರಥನ ಸೊಸೆ ಅನ್ನುವಂಥದ್ದು ಅದಕ್ಕಿಂತಲೂ ಮೀರಿದ್ದು. ರಾಮನ ಹೆಂಡತಿ ಹೇಳಿದರೆ ಅದನ್ನೂ ಮೀರಿದ್ದು. ಆದರೆ ವಿಜನೇ ವನೇ ಕಥಂ ದುಃಖಂ ಅನ್ನು, ಈ ಕಾಡಿನಲ್ಲಿ ಯಾರೂ ಇಲ್ಲದ ಪರಿಸ್ಥಿತಿಯಲ್ಲಿ ಹೇಗೆ ದುಃಖವನ್ನು ಅನುಭವಿಸ್ತಾ ಇದ್ದಾಳೆ ಅಂತ ಕೌಸಲ್ಯೆ ಸೀತೆಯ ದುರವಸ್ಥೆಯನ್ನು, ದುರ್ಗತಿಯನ್ನು ನೋಡಿ ಕಣ್ಣೀರು ಹಾಕ್ತಾಳಂತೆ. ಎಲ್ಲ ಬರ್ತಾರೆ. ಅಪೂರ್ವ ಪ್ರಸಂಗವನ್ನು ವಾಲ್ಮೀಕಿಗಳು ಕಟ್ಟಿಕೊಡ್ತಾರೆ. ಅದು ಹೇಳಲಿಕ್ಕೆ ಶಬ್ದವೂ ಸಿಕ್ಕುವುದಿಲ್ಲ, ಹೇಳಲಿಕ್ಕಾಗುವುದಿಲ್ಲ. ನಮ್ಮ ಮನಸ್ಸಿನ ಭಾವನೆಗಳನ್ನು ನಿಯಂತ್ರಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಯಾವ ತಾಯಿ ಸುಮಾರು 28 ವರ್ಷದವರೆಗೂ ಒಂದರೆಗಳಿಗೆಯೂ ಬಿಟ್ಟಿರಲಾರದ ರಾಮ ಇನ್ನು 14 ವರ್ಷ ಹಿಂದೆ ತಿರುಗಿ ಬರುವುದಿಲ್ಲ ಅಂತ ಕಾಡಿಗೆ ಹೋದವನನ್ನು ಆ ವಿಚಿತ್ರ ವೇಷದಲ್ಲಿ, ಆಗಾಗಲೇ ಗಡ್ಡೆಯೆಲ್ಲ ಬಿಟ್ಟಾಗಿದೆ, ಶೇವಿಂಗ್ ಮಾಡಲಿಕ್ಕಿಲ್ಲ, ತಲೆ ಕೂದಲು ಕಟ್ಟು ಮಾಡಲಿಕ್ಕಿಲ್ಲ, ಅಂತಹ ರೂಪರಾಮನದ್ದು ಆ ನಿಬಂಧನೆಯಲ್ಲಿ ಅದಿತ್ತು. ಹಾಗಾಗಿ ಅಂತಹ ರಾಮನನ್ನು ನೋಡುವಾಗ ದುಃಖ ತಡ್ಕೊಳ್ಳಿಕ್ಕಾಗುವುದಿಲ್ಲ. ರಾಮ ಲಕ್ಷ್ಮಣ ಸೀತೆಯರು ಬಂದು ತಾಯಿಯ ಕಾಲನ್ನು ಮುಟ್ಟಿ ಗಟ್ಟಿ ಹಿಡ್ಕೊಂಡು ನಮಸ್ಕಾರ ಮಾಡ್ತಾರೆ. ತುಂಬ ಕಣ್ಣೀರು ಸುರಿಸ್ತಾರಂತೆ, ತುಂಬ ದುಃಖ ಪಡ್ತಾರೆ. ಎಲ್ಲ ಸಮಾಧಾನ. ಒಂದಷ್ಟು ಶ್ಲೋಕಗಳು ಮಧ್ಯದಲ್ಲಿ ಹೋಗ್ತದೆ, ಅದು ಹೇಳ್ತಾ ಹೋದರೆ ಮತ್ತಷ್ಟು ದುಃಖ ವಿಸ್ತಾರ ಮಾಡಿದ ಹಾಗಾಗ್ತದೆ. ಅಂತೂ ಹೋಗಿ ಎಲ್ಲ ಒಂದು ಸಮಾಧಾನಕ್ಕೆ ಬಂತು. ರಾಮ ಲಕ್ಷ್ಮಣ ಸೀತೆಯರು ಕೂತಿದ್ದಾರೆ. ಕೌಸಲ್ಯ, ಸುಮಿತ್ರ, ಕೈಕೇಯರಿದ್ದಾರೆ. ಭರತ ಶತ್ರುಘ್ನರಿದ್ದಾರೆ. ಪೌರ ಜಾನಪದರು ಬಂದಿದ್ದಾರೆ. ವಸಿಷ್ಠರಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಮೀಟಿಂಗ್ ಶುರುವಾಗ್ತದೆ. ಭರತ ಹೇಳ್ತಾನೆ, ಅಣ್ಣ ದೊಡ್ಡ ಒಂದು ದೃಷ್ಟಾಂತ ಇಡ್ತಾನೆ. ಭರತ ರಾಮನನ್ನು ಒಪ್ಪಿಸಬೇಕಲ್ಲ. ಈಗ ಎಲ್ಲ ಜನರಿಗೆ ಹೇಳಿ ಬಂದಿದ್ದಾನೆ, ಅಣ್ಣ ನಾನು ಕರ್ಕೊಂಡು ಬರುವುದೇ ಅಂತ ಎಲ್ಲರ ಹತ್ರ ಹೇಳಿ ಹೊರಟು ಬಂದಾಗಿದೆ. ರಾಮನ ಮುಂದೆ ಕೂತು ಹೇಳ್ತಾನೆ ಒಂದು ಎಕ್ಸಾಂಪಲ್, ಒಂದು ದೃಷ್ಟಾಂತ. ಒಬ್ಬ ಮನುಷ್ಯ ಅವನ ಬದುಕಿನಲ್ಲಿ ಒಂದು ಹಣ್ಣು ತಿನ್ನಬೇಕು ಅಂತ ಆಸೆ ಆಗ್ತದೆ. ಏನು ಮಾಡ್ತಾನೆ? ಒಂದು ತನ್ನ ತೋಟದಲ್ಲಿಯೇ ಬೆಳೆದ ಹಣ್ಣು ತಿನ್ನಬೇಕು ಅಂತ ಆಸೆ ಒಬ್ಬ ಮನುಷ್ಯನಿಗಾದರೆ ಒಂದು ಚಂದದ ಒಳ್ಳೆಯ ಹಣ್ಣಿನ ಬೀಜವನ್ನು ತಂದು ತೋಟದಲ್ಲಿ ಹಾಕ್ತಾನೆ. ಅದು ಗಿಡ ಆಗ್ತದೆ. ಬೇಕಾದಂತಹ ಗೊಬ್ಬರ, ನೀರು ಇತ್ಯಾದಿಗಳನ್ನು ಹಾಕ್ತಾನೆ. ಅದು ದೊಡ್ಡದಾಗ್ತಾ ಬರ್ತದೆ. ಇವನ ಭುಜಕ್ಕೆ ಸಮಕ್ಕೆ ಬೆಳೆದು ನಿಲ್ತದೆ. ಒಂದಷ್ಟು ಕಾಲ ಕಳೆದಾಗ ಇವನಿಂದಲೂ ದೊಡ್ಡದಾಗ್ತದೆ. ಒಂದು ದಿವಸ ಇವನಿಗೂ ಹತ್ತಲಿಕ್ಕಾಗುವುದಿಲ್ಲ ಅನ್ನುವಷ್ಟು ದೊಡ್ಡದಾಗಿ ಮರ ಬೆಳೀತದೆ. ಅದು ಬೆಳೆದಾಗ ಅದರಲ್ಲಿ ಹೂ ಹೋಗ್ತದೆ,
ಚಂದ ಇವ ಎಲ್ಲ ನೋಡಿ ಖುಷಿ ಪಡ್ತಾ ಇರ್ತಾನೆ. ಗಿಡ ಆಯಿತು, ಮೊಳಕೆ ಬಂತು, ಬೆಳೆಯಿತು, ದೊಡ್ಡದಾಯಿತು, ಮರ ಆಯಿತು, ಈಗ ಎಲ್ಲ ಒಳ್ಳೆ ಪುಷ್ಪಗಳು ಹೋಗಿದೆ, ಇನ್ನು ಸ್ವಲ್ಪ ಸಮಯದಲ್ಲಿ ಹಣ್ಣು ಬಿಡ್ತದೆ ಅಂತ ಈ ವ್ಯಕ್ತಿ ಗಿಡವನ್ನು ನೆಟ್ಟವ ಕಾಯ್ತಾ ಇರ್ತಾನೆ. ಪುಷ್ಪ ಮಾತ್ರ ಹೋಗ್ತಾನೆ, ಹಣ್ಣು ಬರಲೇ ಇಲ್ಲ. ಎಷ್ಟು ಬೇಸರ ಆಗಬೇಡ. ಇವನ ಉದ್ದೇಶ ಹಣ್ಣು ಪಡೆಯುವುದಾಗಿತ್ತು, ಖಾಲಿ ವೃಕ್ಷವನ್ನು ಬೆಳೆಸುವುದಲ್ಲ, ಹಣ್ಣಿಗೋಸ್ಕರ ಬೆಳೆಸಿತ್ತು. ಆದರೆ ಹಣ್ಣೇ ಸಿಕ್ಕದೆ ವೃಕ್ಷ ಮಾತ್ರ ಬೆಳೆದು ನಿಂತರೆ ಈ ಬೆಳೆಸಿದ ವ್ಯಕ್ತಿಗೆ ಎಷ್ಟು ಕಷ್ಟ ಆಗಬೇಡ ಅಲ್ವಾ? ಬೆಳೆಸಿದ್ದೇ ವ್ಯರ್ಥ ಅನ್ನುವ ಭಾವನೆ ಮನುಷ್ಯನ ಮನಸ್ಸಿನಲ್ಲಿ ಬಂದು ಹೋದಿತ್ತಲ್ಲ. ರಾಮ ಕೇಳ್ತಾ ಇದ್ದಾನೆ, ಹೌದು ಭರತ, ಎಂತ ಹೇಳ್ತಾ ಇದ್ದೀನಿ, ನನಗೆ ಅರ್ಥ ಆಗಲಿಲ್ಲ ಹೇಳ್ತಾನೆ. ಭರತ ಹೇಳ್ತಾನೆ, ಸ ಯದಾ ಪುಷ್ಪಿತೋ ಭೂತ್ವ ಫಲಾನಿ ನ ವಿದರ್ಶಯೇ ಸತಾಂ ನಾನು ಭವೇತ್ ಪ್ರೀತಿಂ ಯಸ್ಯ ಹೇತೋ ಪ್ರರೋಪಿತ. ಆ ಹಣ್ಣು ಸಿಕ್ಕದೆ ಹೋದಾಗ ಆ ಮರವನ್ನು ಬೆಳೆಸಿದ ಉದ್ದೇಶವೇ ವ್ಯರ್ಥ ಆಗಿ ಹೋಗ್ತದೆ. ಅಣ್ಣ, ನಮ್ಮ ಅಪ್ಪನಿಗೆ ಮಕ್ಕಳಿರಲಿಲ್ಲ, ಮಕ್ಕಳು ಬೇಕು ಅಂತ ವರ್ಷಗಟ್ಟಲೆ ತಪಸ್ಸು ಮಾಡಿ ಯಾಗ ಮಾಡಿ ನಿನ್ನಂತಹ ಮಗನನ್ನು ಪಡ್ಕೊಂಡ. ನೀನು ಹುಟ್ಟಿದಾಗ ಅಪ್ಪನಿಗೆ ಭಾರಿ ಸಂತೋಷ, ನನ್ನ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಒಬ್ಬ ಯೋಗ್ಯ ಮಗ ನನಗೆ ದೇವರ ಪ್ರಸಾದದಿಂದ ಸಿಕ್ಕಿದ ಅಂತ ನಿನ್ನ ಬೆಳವಣಿಗೆ, ನಿನ್ನ ಆಟ, ನಿನ್ನ ಪಾಠ, ನಿನ್ನ ಗುಣ ಎಲ್ಲ ನೋಡಿ ಅಪ್ಪ ಖುಷಿಯಲ್ಲಿ ದಿನ ಕಳೆದ್ರೆ, ಇನ್ನೊಂದು ದಿನ ಆ ಹೂ ಬಿಟ್ಟ ವೃಕ್ಷ ಹಣ್ಣು ಬಿಡಲಿಕ್ಕೆ ತಯಾರಾಗುವಂತಹ ಕಾಲಕ್ಕೆ ಹೇಗೆ ನಟ್ಟವ ಖುಷಿ ಪಡ್ತಾನೆ, ಸಿಂಹಾಸನದಲ್ಲಿ ನೀನು ಕೂತ್ಕೊಳ್ತೀವಿ ಅಂತ ಅಪ್ಪ ಪ್ರೀತಿಯಿಂದ ಕಾಯ್ತಾ ಇದ್ದ. ಅಣ್ಣ, ಕೊನೆಗೆ ಫಲ ಬಿಡುವ ಕಾಲದಲ್ಲಿ ವೃಕ್ಷ ಫಲ ಬಿಡಲಿಲ್ಲ ಅಂತಂದರೆ ಕೃಷಿಕನಿಗೆ ಎಷ್ಟು ದುಃಖ ಆಗ್ತದೆ, ನಮ್ಮ ಅಪ್ಪನಿಗೂ ಅಷ್ಟೇ ಬೇಸರ ಆಗ್ತದೆ. ನಿನ್ನನ್ನು ಪಡ್ಕೊಂಡದವ ಸಿಂಹಾಸನದಲ್ಲಿ ಕೂತ್ಕೊಳಿಸಿ ಆ ಚಂದ ನೋಡಬೇಕು, ರಾಮನ ಆಳ್ವಿಕೆಯನ್ನು ನಾನು ನೋಡಬೇಕು ಅನ್ನುವ ಪ್ರೀತಿಯ ಭಾವನೆ ನಮ್ಮ ಅಪ್ಪನಲ್ಲಿತ್ತು. ಆ ಪ್ರೀತಿಯ ಭಾವನೆಗೆ ಬೆಲೆ ಇಲ್ಲಲ್ಲ, ಎಲ್ಲವನ್ನು ಮರೆತು ನೀನು ಕಾಡಿಗೆ ಬಂದು ಬಿಟ್ಟಿಯಲ್ಲ, ನೀನು ಮಾಡಿದ್ದು ಸರಿನಾ, ತಪ್ಪಲ್ಲ, ಹೀಗೆ ಮಾಡಬಾರ್ದಲ್ವ ಅಂತ ರಾಮನಿಗೆ ಒಂದು ಹ್ರಸ್ವಕೇನ ದುರಾರೋಹ ರೂಢಸ್ಕಂದೋ ಮಹಾದ್ರುಮಃ ಸ ಯದಾ ಪುಷ್ಪಿತೋ ಭೂತ್ವ ಫಲಾನಿ ನ ವಿದರ್ಶಯೇತ್ ಸತಾಂ ನಾನು ಭವೇತ್ ಪ್ರೀತಿಂ ಯಸ್ಯ ಹೇತೋ ಪ್ರರೋಪಿತ. ಎಲ್ಲ ವಿಸ್ತಾರಾಗಿ ಹೇಳ್ತಾರೆ. ರಾಮ ವೇದಾಂತದ ಮಾತಾಡ್ತಾನೆ. ಭರತ, ನೀನು ಹೇಳಿದ್ದೆಲ್ಲ ಸರಿ. ಅಪ್ಪನನ್ನು ಕಳ್ಕೊಂಡ ದುಃಖದಿಂದ ರಾಮ ಇನ್ನೂ ಕೂಡ ಹೊರಗೆ ಬರಲಿಲ್ಲ. ಆ ಬೇಸರದಲ್ಲಿ ರಾಮಚಂದ್ರ ಭರತನ ಹತ್ರ ಮಾತಾಡ್ತಾನೆ. ನೋಡು ಭರತ, ಯಾವುದೂ ನಮ್ಮ ಬದುಕಿನಲ್ಲಿ ಶಾಶ್ವತ ಅಲ್ಲ. ನಮ್ಮ ಬದುಕು ನಿತ್ಯ ಅಂತ ನಾವು ತಿಳ್ಕೊಂಡಿರ್ತೇವೆ, ಆದರೆ ಹಾಗಿಲ್ಲ. ಜನ ಏನು ಮಾಡ್ತಾರೆ, ನಂದಂತಿ ಉದಿತ ಆದಿತ್ಯೆ ನಂದಂತಿ ಅಸ್ತಮಿತೆ ರವೋ ಆತ್ಮನೋ ನಾವ ಬುದ್ಧ್ಯಂತೆ ಮನುಷ್ಯಾ ಜೀವಿತ ಕ್ಷಯಂ. ಬೆಳಗ್ಗೆ ಸೂರ್ಯ ಹುಟ್ಟಿದಾಗ ಜನಗಳಿಗೆಲ್ಲ ಭಾರಿ ಖುಷಿ, ಸೂರ್ಯ ಹುಟ್ಟಿದ, ಯಾಕೆ ಹೊರಗೆ ಹೋಗ್ಬೋದು, ಕೆಲಸ ಮಾಡ್ಬೋದು, ಸಂಪಾದನೆ ಮಾಡ್ಬೋದು, ಹಣ ತರ್ಬೋದು, ಎಲ್ಲ ಖುಷಿ. ನಂದಂತಿ ಉದಿತ ಆದಿತ್ಯ. ಮತ್ತು ಸಂಜೆ ಸೂರ್ಯ ಮುಳುಗ್ತಾನೆ, ನಂದಂತಿ ಅಸ್ತಮಿತೇ ಇರವು. ಸೂರ್ಯ ಮುಳುಗಿದಾಗಲೂ ಕೂಡ ಜನ ಖುಷಿ ಪಡ್ತಾರೆ, ನಮ್ಮ ಮನೆಗೆ ಹೋಗ್ಬೋದು, ಮಕ್ಕಳ ಜೊತೆಗೆ ಪರಿವಾರದ ಜೊತೆಗೆ ಸಂತೋಷದಲ್ಲಿರ್ಬೋದು, ಆಗಲೂ ಜನ ಖುಷಿ ಪಡ್ತಾರೆ. ಸೂರ್ಯ ಹುಟ್ಟಲಿ ಸೂರ್ಯ ಮುಳುಗಲಿ ಜನಗಳ ಖುಷಿಗೆ ಏನು ಭಂಗ ಇಲ್ಲ. ಆದರೆ ಅವ್ರಿಗೆ ಗೊತ್ತಿರುವುದಿಲ್ಲ ಏನು, ಆತ್ಮನೋ ನಾವ ಬುದ್ಧಿಯಂತೆ ಮನುಷ್ಯ ಜೀವಿತ ಕ್ಷಯಂ. ಒಂದು ಬೆಳಗ್ಗೆ ಹುಟ್ಟಿ ಒಂದು ಸಂಜೆ ಸೂರ್ಯ ಮುಳುಗಿದ ಅಂತಂದರೆ ನಮ್ಮ ಬದುಕಿನ 12 ಗಂಟೆಗಳನ್ನು ಅವ ಕರೆಸಿಕೊಂಡು ಹೋಗ್ತಾ ಇದ್ದಾನೆ. 12 ಗಂಟೆ ನಾನು ಮೃತ್ಯುವಿಗೆ ಹತ್ತಿರ ಬಂದೆ ಅನ್ನುವ ಪ್ರಜ್ಞೆ ಮನುಷ್ಯನ ಮನಸ್ಸಿನಲ್ಲಿ ಇರುವುದಿಲ್ಲ ಭರತ. ಹಾಗಾಗಿ ಇದು ಶಾಶ್ವತ ಅಂತ ತಿಳ್ಕೊಂಡು ಅವ ಸಂತೋಷದಲ್ಲಿ ಇರ್ತಾನೆ ಅಂತ ಮಹಾಭಾರತದಲ್ಲಿ ಹಾಗೆ ಬರ್ತದೆ. ಧರ್ಮರಾಜನ ಹತ್ರ ಯಕ್ಷ ಕೇಳ್ತಾನೆ, ಆಶ್ಚರ್ಯ ಯಾವುದು ಅಂತ, ಈ ಪ್ರಪಂಚದಲ್ಲಿ ದೊಡ್ಡ ಆಶ್ಚರ್ಯ ಯಾವುದು ಅಂತ. ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮ ಮಂದಿರಂ ಶೇಷಾಹ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯ ಮತಃಪರಂ. ನಿತ್ಯ ಮನುಷ್ಯರು ಸಾಯ್ತಾ ಇರ್ತಾರೆ. ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮ ಮಂದಿರ. ಆದರೆ ಉಳಿದವರು ನಾನು ಸಾಯುವುದೇ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನು ಅಂತ ಮಹಾಭಾರತ ಭರತನಿಗೆ ರಾಮ ಹೇಳ್ತಾನೆ, ಹೀಗೆ ಸಾಕ್ತದೆ. ಮತ್ತು ಯಾವುದೂ ಶಾಶ್ವತ ಅಲ್ಲ. ದೊಡ್ಡ ವೇದಾಂತದ ಮಾತು. ಸರ್ವೇ ಕ್ಷಯಾಂತಹ ನಿಚಯಾ ಸಂಯೋಗಾ ವಿಪ್ರಯೋಗಾಂತಹ ಮರಣಾಂತಂಚ ಜೀವಿತ. ಕೂಡಿ ಇಡುವಂಥದ್ದು, ಒಟ್ಟು ಮಾಡುವಂಥದ್ದು ಸರ್ವೇ ಕ್ಷಯಾಂತಹ ನಿಚಯ.
ಎಷ್ಟು ಒಟ್ಟು ಮಾಡೋದು ಎಷ್ಟು ದಿನ? ಒಂದು ದಿನ ಇ.ಡಿ. ಅವರು CBI ಅವರು ಬಂದು ತಗೊಂಡು ಹೋಗುವವರೆಗೆ, ಅಷ್ಟರವರೆಗೆ ಮಾತ್ರ. ಒಂದು ದಿನ ಎಲ್ಲ ಕೈ ಬಿಟ್ಟು ಹೋಗುವಂಥದ್ದು. ಸರ್ವೇ ಕ್ಷಯ ಅಂತ ನಿಜ. ಪತನಾಂತಹ ಸಮುಚ್ಛ್ರಯ, ಮೇಲೆ ಹೋಗುವುದು. ಎಷ್ಟು ಮೇಲೆ ಹೋಗುವುದು? ಒಂದು ದಿನ ಬೀಳಲೇಬೇಕು. ಬೀಳುವಂಥದ್ದು ಶಾಶ್ವತ, ಮೇಲೆ ಹೋಗುವಂಥದ್ದು ಶಾಶ್ವತ. ಸಂಯೋಗ ವಿಪ್ರಯೋಗ ಅಂತಹ ಒಟ್ಟು ಸೇರಿ ಇರುವಂಥದ್ದು ಎಷ್ಟು ಸಮಯ? ಇದಕ್ಕೊಂದು ಒಳ್ಳೆ ದೃಷ್ಟಾಂತ ಕೊಡ್ತಾನೆ ಮುಂದೆ. ಸಂಯೋಗ ಎಷ್ಟು ಸಮಯ? ಜೊತೆಯಲ್ಲಿತ್ತು ಒಂದು ದಿನ ಬಿಟ್ಟು ಹೋಗಲೇಬೇಕು. ಜೊತೆಯಲ್ಲಿ ಇರುವುದು ಅಶಾಶ್ವತ, ಬಿಟ್ಟು ಹೋಗುವುದು ಶಾಶ್ವತ. ಸಂಯೋಗ ವಿಪ್ರಯೋಗ ಅಂತಹ ಮರಣ ಅಂತಂಚ ಜೀವಿತಂ. ಬದುಕು ಏನು ಪ್ರಯತ್ನ ಮಾಡಿದ್ರೂ ಕೂಡ ಈ ಬದುಕಿನಲ್ಲಿ ಜೀವಂತವಾಗಿ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ. ಸತ್ತೇ ಪಾರಾಗಬೇಕು. ಯಾರೂ ಕೂಡ ಇಷ್ಟರವರೆಗೆ ಜೀವಂತ ಬದುಕಿನಿಂದ ಪಾರಾದ ವ್ಯಕ್ತಿ ಯಾರೂ ಇಲ್ಲ ಅಂತ ರಾಮ ಭರತನಿಗೆ ಉಪದೇಶ ಮಾಡ್ತಾನೆ. ದಾರಿಯಲ್ಲಿ ಬಂದ್ಯ, ನದಿ ನೋಡಿದ್ದೆ, ಪ್ರವಾಹ ನೋಡಿದ್ದೆ, ಮಳೆದು. ಹೌದಣ್ಣ ನೋಡಿದೆ. ಅದರಲ್ಲಿ ನೋಡು, ಭರತ ಹೀಗೆ ಪ್ರವಾಹ ಹೋಗ್ತಾ ಇರುವಾಗ ಅದು ಸುತ್ತಮುತ್ತಲಿನ ಮರಗಳನ್ನು ಗಿಡಗಳನ್ನೆಲ್ಲ ಕಬಳಿಸಿಕೊಂಡು ಬಿಡಾಗ ಪ್ರವಾಹ ಹೋಗ್ತಾ ಎರಡು ಮರದ ದಿನ್ನೆಗಳು ಜೊತೆಯಾಗಿ ಹೋಗ್ತದೆ. ಕೆಲವೊಮ್ಮೆ ಆಕಸ್ಮಿಕವಾಗಿ ಯಥಾ ಕಾಷ್ಠಂಚ ಸಮೇಯಾತಾಂ ಹಾರ್ಣವೇ ಸಮೇತ್ಯ ಚ ವಿಭೇಯಾತಾಂ ಕಾಲಮಾಸಾದ್ಯ ಕಂಚನ ಏವಂ ಭಾರ್ಯಾ ಚ ಪುತ್ರಶ್ಚ ಜ್ಞಾತಯಶ್ಚ ಧನಾನಿ ಚ. ಭರತ, ಈ ಪ್ರವಾಹದಲ್ಲಿ ಹೋಗುವ ಎರಡು ಮರದ ತುಂಡುಗಳು ಆಕಸ್ಮಿಕವಾಗಿ ಒಟ್ಟು ಸೇರ್ತದೆ, ಒಂದಷ್ಟು ದೂರ ಹೋಗ್ತದೆ. ಮತ್ತೆ ಹೋದಾಗ ಇದು ತನ್ನ ದಾರಿಯಲ್ಲಿ ಹೋಗ್ತದೆ, ಇದು ತನ್ನ ದಾರಿಯಲ್ಲಿ ಹೋಗ್ತದೆ. ಕಾಲಮಾಸಾಧ್ಯ ಕಂಚನ, ಅದರ ದಾರಿಯಲ್ಲಿ ಹೋಗ್ತದೆ. ಹೀಗೆ ಹೆಂಡತಿ, ಮಕ್ಕಳು, ಧನ, ಸಂಪತ್ತು ಯಾವುದೂ ಕೂಡ ಶಾಶ್ವತ ಅಲ್ಲ, ಅದರ ಬಗ್ಗೆ ಚಿಂತೆ ಮಾಡಬೇಡ ಅಂತ ವಿಸ್ತಾರವಾಗಿ ಭರತನಿಗೆ ರಾಮ ಉಪದೇಶ ಮಾಡ್ತಾನೆ. ವೇದಾಂತದ ತತ್ವ. ಭರತನಿಗೆ ಯಾವುದು ಒಳಗೆ ಹೋಗ್ತಾ ಇಲ್ಲ. ಅವನ ಮನಸ್ಸಿನಲ್ಲಿದ್ದದ್ದು ಒಂದೇ, ಅಣ್ಣನನ್ನು ಕರ್ಕೊಂಡು ಬರಬೇಕು. ಒಂದು ಮಾತು ಹೇಳ್ತಾನೆ, ಅಣ್ಣ ಏನು, ನನ್ನಮ್ಮ ಈ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಹೆಂಗಸರಿಗೆ ತೊಂದರೆ ಕೊಡುವಂಥದ್ದು ತಪ್ಪು, ಹಾಗೆ ಮಾಡಬಾರ್ದು, ದೊಡ್ಡ ಅಪರಾಧ. ಅದರಲ್ಲಿಯೂ ಕೂಡ ತಾಯಿಗಂತೂ ಏನೂ ಮಾಡಬಾರ್ದು. ಎಂಥ ತಪ್ಪು ಮಾಡಿದರೂ ಕೂಡ ತಾಯಿಯನ್ನು ರಕ್ಷಿಸಬೇಕು, ಇದು ಮಗನಾದನ ಕರ್ತವ್ಯ. ಇದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಿಂದಾಗಿ ನನ್ನ ಅಮ್ಮ ಉಳಿದದ್ದು. ಒಂದು ವೇಳೆ ಶಾಸ್ತ್ರದಲ್ಲಿ ಇದು ಇಲ್ಲದೇ ಇರ್ತಿದ್ರೆ ನನ್ನಮ್ಮ ಇಷ್ಟೊತ್ತಿಗೆ ಉಳಿತಾ ಇರಲಿಲ್ಲ. ನಾನು ಇಷ್ಟೊತ್ತಿಗೆ ಅವಳನ್ನು ಏನು ಮಾಡ್ತಾ ಇದ್ದೆ ಅಂತ ನನಗೇ ಗೊತ್ತಿಲ್ಲ ಅಣ್ಣ. ನನಗೆ ಅಷ್ಟು ಸಿಟ್ಟು ನನ್ನ ತಾಯಿಯ ಮೇಲೆ ಬರ್ತಾ ಉಂಟು. ಸರಿ, ಅವಳಿಗೆ ಬೇಕಾಗಲಿ, ನಾನು ಪಟ್ಟದಲ್ಲಿ ಕೂತ್ಕೊಳ್ಬೇಕು ಅಂತ ನನ್ನ ತಾಯಿ ಬಯಸದೇ ಇರಲಿ, ಅದು ಅವಳ ಸ್ವಭಾವ. ನೀನು ಕಾಡಿಗೆ ಹೋಗಬೇಕು ಅಂತ ಯಾಕೆ ಬೇಕಿತ್ತು? ನಿನ್ನನ್ನು ಕೂತ್ಕೊಳಿಸ್ಬೋದಿತ್ತಲ್ಲ, ನಾನು ಸಿಂಹಾಸನದಲ್ಲಿ ಕೂತ್ಕೊಳ್ತೆ. ನೀನು ರಾಜ್ಯದಲ್ಲಿ ಆದರೆ ಇರ್ತಿದ್ಯಲ್ಲ. ನನ್ನ ತಾಯಿಗೆ ಬುದ್ಧಿ ಇಲ್ಲ. ಸರಿ, ಒಪ್ಪಿಕೊಡ್ತೇನೆ, ನನ್ನ ತಾಯಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ಬುದ್ಧಿಹೀನಳು, ಆಸೆ, ಲೋಭ ಏನೇ ಆಗಲಿ, ನಿನಗಾದರೆ ಬುದ್ಧಿ ಬೇಕಲ್ಲ. ಅಮ್ಮ ಹೇಳಿದ್ಲು ಅಂತ ಸೀದ ಕಾಡಿಗೆ ಬರುವುದಾರಮ್ಮ. ಕ್ವಚಾರಣ್ಯಂ ಕ್ವಚ ಕ್ಷಾತ್ರಂ ಕ್ವಜಟಾಹ ಕ್ವಚ ಪಾಲನಂ ಈದೃಶಂ ವ್ಯಾಹೃತಂ ಕರ್ಮ ಭವಾನ್ನ ಕರ್ತುಮರ್ಹಸಿ. ಎಲ್ಲಿ ರಾಜ್ಯ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕಾದ ರಾಮ ಕ್ವಚಾರಣ್ಯ, ಎಲ್ಲಿ ಕಾಡಿನಲ್ಲಿ ಬಂದು ಕೂತಿದ್ಯಾ ನಾನು? ಕ್ವಚಾರಣ್ಯ ಕ್ವಚ ಕ್ಷಾತ್ರಂ ಕ್ವಜಟಾಹ, ಈ ನಾರು ಮಡಿ, ಈ ಜಟೆಯನ್ನೆಲ್ಲ ಕಟ್ಟಿಕೊಂಡಿದ್ದಿ. ಕ್ವಜಟಾಹ ಕ್ವಚ ಪಾಲನಂ, ಸಿಂಹಾಸನದಲ್ಲಿ ಇರುವಂಥದ್ದಲ್ಲಿ, ಈ ಜಟೆಯನ್ನು ಕಟ್ಟಿಕೊಂಡು ಇರುವಂಥದ್ದಲ್ಲಿ. ಈದೃಶಂ ವ್ಯಾಹೃತಂ ಕರ್ಮನ ಭವಾನ್ ಕರ್ತುಮರ್ಹಸಿ. ಇಂತಹ ವಿಪರೀತವಾದ ಕೆಲಸಗಳು ಅಣ್ಣ ನೀನು ಮಾಡಲಿಕ್ಕಿಲ್ಲ, ಮಾಡಬಾರ್ದು. ಭವಾನ್ ಕರ್ತುಮರ್ಹಸಿ ವಾಲ್ಮೀಕಿಗಳ ಪ್ರಯೋಗ. ಆಗಿನ್ನೂ ಕೂಡ ಯುಷ್ಮದ್ವೀಪಪದೇ ಸಮಾನಾಧಿಕರಣೆ ಸ್ಥಾನಿನ್ಯಪಿ ಮಧ್ಯಮಃ ಸೂತ್ರ ಬಂದಿರಲಿಲ್ಲ. ಹಾಗೆ ಇದೆಲ್ಲ ನೀನು ಮಾಡಬಾರ್ದು ಅಂತ ರಾಮನ ಮುಂದೆ ಹೇಳ್ತಾನೆ ಭರತ. ಮತ್ತು ತುಂಬ ವಿಸ್ತಾರವಾದಂತಹ ಮಾತು, ವಿಸ್ತಾರವಾದಂತಹ ಕಥೆ ರಾಮಚಂದ್ರ ಮತ್ತು ಭರತನ ಮಧ್ಯದಲ್ಲಿ ನಡೀತದೆ. ಮತ್ತು ಕೊನೆಗೆ ಭರತ ಹೇಳ್ತಾರೆ, ನೋಡು, ಕೆಲಸ ಮಾಡಿ, ಆದದ್ದಾಯಿತು, ಇನ್ನು ಮಾತಾಡಿ ಪ್ರಯೋಜನ, ನಾವಿಬ್ಬರು ಜೊತೆಯಲ್ಲಿ ಹೋಗೋಣ, ಇಲ್ಲಿ ಸಾಕು ಮಾಡಿ. ನಾನು ಬಂದಿದ್ದೇನೆ, ನನ್ನ ಅಮ್ಮ ಬಂದಿದ್ದಾಳೆ, ಎಲ್ಲ ಪರಿವಾರ ಬಂದಿದೆ,
ಹೋಗುವಂತಹ ನಿನ್ನ ಪ್ರಯತ್ನವನ್ನು ಇಲ್ಲಿಗೆ ನಿಲ್ಲಿಸು, ನಾವೆಲ್ಲ ಜೊತೆಯಲ್ಲಿ ಇನ್ನು ಮುಂದೆ ನಾಡಿಗೆ ಹೋಗುವ, ನೀನು ಬಾ, ಸಿಂಹಾಸನದಲ್ಲಿ ಕೂತ್ಕೊಳ್ಳು, ಏನಾಗಬೇಕು ಹೇಳು, ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ. ನೀನು ರಾಜನಾಗಬೇಕು. ರಾಮ ತಮಾಷೆ ಮಾಡ್ತಾನೆ. ಆ ತಮಾಷೆಯನ್ನು ಕೂಡ ಎಷ್ಟು ಚಂದ ಮಾಡ್ತಾನೆ ಹೇಳಿದರೆ ನಮಗೆ ಯೋಚನೆ ಮಾಡಲಿಕ್ಕೆ ಇದು ರಾಮ ಅಷ್ಟು ಚಂದದ. ಎಂಥ ರಾಜ, ಎಂಥ ಭರತ, ನಾನು ರಾಜ ಆಗಬೇಕು ಅಂತ ಹೇಳೋದಲ್ಲ ನೀವು? ಹೌದು, ನಾನು ರಾಜನೇ. ಯಾರಲ್ಲೇ ಹೇಳಿದರು ನೀನು ರಾಜ, ನಾನು ಮಹಾರಾಜ. ಅಲ್ಲ ಅಣ್ಣ, ರಾಡಿಗೆ ಬರಲಿಕ್ಕೆ ಹೇಳಿದ್ರೆ ನೀನು ಬರ್ತಾ ಇಲ್ಲ, ಕಾಡಿನಲ್ಲೇ ಇರ್ತೇನೆ ಅಂತ ಹೇಳ್ತಾ ಇದ್ದೀನಿ, ಮಹಾರಾಜ ಅಂತ ಹೇಳ್ತಿದ್ದೆ. ಹೇಗೆ ಭರತ? ನಿನ್ಗೆ ಗೊತ್ತಿಲ್ಲ. ತ್ವಂ ರಾಜ ಭವ ವರಪುರ ಅಯೋಧ್ಯಾಯ ಅಹಮಪಿ ವನ್ಯಾನಾಂ ರಾಜರಾಣ್ ಮೃಗಾಣ. ನೀನು ನಾಡಿಗೆ ರಾಜ, ನಾನು ಕಾಡಿಗೆ ರಾಜ. ನೀನು ರಾಜ, ನಾನು ರಾಜಾಧಿರಾಜ. ರಾಜರಾಣ್ ಮೃಗಾಣ, ಕಾಡಿನಲ್ಲಿರುವಂತಹ ವನ್ಯ ಮೃಗಗಳಿಗೆಲ್ಲ ನಾನು ರಾಜಾಧಿರಾಜ. ನೀನು ನಾಡಿಗೆ ರಾಜ ಮಾತ್ರ. ಹಾಗಾಗಿ ನೀನು ಗಚ್ಚತ್ವಂ ಪುರವರಮ, ನೀನು ನಾಡಿಗೆ ಹೋಗು, ನಾನು ಕಾಡಿಗೆ ಹೋಗು. ಅಲ್ಲ, ರಾಜ ಅಂತ ಹೇಳಿದ ಕೂಡಲೇ ಛತ್ರ ಬೇಕಾದ. ರಾಜರ ಮುಖ್ಯ ಲಕ್ಷಣ ಇದು, ಶ್ವೇತಛತ್ರ. ಅದಿದ್ದರೆ ರಾಜ ಅಂತ ಆಗೋದು. ಹಾಗೆ ಹೇಗೆ ನಮ್ಮಲ್ಲಿ ದೇವಸ್ಥಾನ ದೇವರು ಬಂದ ಕೂಡಲೇ ಛತ್ರ ಹಿಡ್ಕೊಳ್ತಾರೆ, ದೇವರಿಗೆ ಅದು ಕೊಡುವಂತಹ ಗೌರವ ಭಕ್ತಿ. ಹಾಗೆ ರಾಜರಿಗೂ ಕೂಡ ಶ್ವೇತಛತ್ರ ಬೇಕೇ ಬೇಕು. ತಿರುವನಂತಪುರದಲ್ಲಿ ಇವತ್ತು ತರ್ತಾರೆ. ರಾಜರು ದೇವರನ್ನು ನೋಡಲಿಕ್ಕೆ ಬರುವಾಗ ದೇವಾಲಯದ ಪ್ರಾಂಗಣವನ್ನು ಪ್ರವೇಶ ಮಾಡುವವರೆಗೂ ಕೂಡ ಛತ್ರ ಹಿಡ್ಕೊಂಡು ಬರ್ತಾರೆ. ದೇವಾಲಯದ ಪ್ರಾಂಗಣ ಪ್ರವೇಶ ಮಾಡಿದಾಗ ಛತ್ರವನ್ನು ಬದಿಗಿಡ್ತಾರೆ. ದೇವರ ಪರಿಧಿಯಲ್ಲಿ ಇಲ್ಲ, ಮತ್ತೆ ವಾಪಸ್ ಹೋಗುವಾಗ ಪುನಃ ಛತ್ರ ಹಿಡಿತಾರೆ. ಅದು ರಾಜರ ಗೌರವ. ಶ್ವೇತಛತ್ರ ಅನ್ನೋದು ರಾಜರ ಗೌರವ. ಅಲ್ಲ, ಛತ್ರ ಯಾವುದು ಅಂತ ಕೇಳಿದೆ. ಛಾಯಾಂತೆ ದಿನಕರಭಾಹ ಪ್ರಬಾಧಮಾನಂ ವರ್ಷತ್ರಂ ಭರತ ಕರೋತು ಮೂರ್ಧ್ನಿ ಶೀತ. ನಿನಗೆ ಸೂರ್ಯನ ಬಿಸಿಲು ನಿನ್ನನ್ನು ತಟ್ಟದ ಹಾಗೆ ಮುಟ್ಟದ ಹಾಗೆ ಶ್ವೇತಛತ್ರವನ್ನು ಇಟ್ಟುಕೊಂಡು ಜನ ಕಾಯ್ತಾ ಇರ್ತಾರೆ. ನೀನು ನಾಡಿಗೆ ಹೋಗು. ಏತೇಷಾಂ ಅಹಂ, ಈ ನಾನು ಕಾಡಿನಲ್ಲಿರುವ ದಟ್ಟವಾದ ಮರಗಳ ನೆರಳೇ ನನ್ನ ಪಾಲಿಗೆ ಛತ್ರ. ನಿನ್ನ ಪಾಲಿಗೆ ನಾಡಿನಲ್ಲಿ ಜನಗಳು ಹಿಡಿಯುವಂತಹ ಛತ್ರ, ನನ್ನ ಪಾಲಿಗೆ ಕಾಡಿನಲ್ಲಿರುವಂತಹ ಮರಗಳಿಂದಾಗಿ ಸಿಕ್ಕುವಂತಹ ನೆರಳು, ಇದೇ ನನ್ನ ಪಾಲಿಗೆ ಛತ್ರ. ಹಾಗಾಗಿ ನೀನು ಕಾಡಿಗೆ ಹೋಗುದ, ನಾನು ಕಾಡಿಗೆ, ನೀನು ನಾಡಿಗೆ. ನೀನು ನಾಡಿನ ದೊರೆ, ನಾನು ಕಾಡಿನ ದೊರೆ. ಒತ್ತಾಯ ಮಾಡಬೇಡ, ನಾವು ತೀರ್ಮಾನ ಮಾಡಿಕೊಳ್ಳುವ ಅಂತ ಹೇಳ್ತಾನೆ. ಇದಿಷ್ಟು ಭರತ ಮತ್ತು ರಾಮರ ಮಧ್ಯದಲ್ಲಿ ಜನಗಳೆಲ್ಲ ನೋಡ್ತಾ ಇದ್ದಾರೆ. ಭರತ ಹೇಳುವಾಗ ಭರತ ಹೇಳೋದು ಸರಿ, ರಾಮ ಹೇಳುವಾಗ ರಾಮ ಹೇಳೋದು ಸರಿ. ಜನಗಳೆಲ್ಲ ಗೊಂದಲದಲ್ಲಿ ಬಿದ್ದಾಗ ಜಾಬಾಲಿ ಅನ್ನೋ ಋಷಿ ಬರ್ತಾನೆ. ಋಷಿ ಬಂದು ಉದ್ಧಟತನದಿಂದ ಮಾತಾಡಿಡ್ತಾನೆ. ನೋಡು ರಾಮ, ನಾನು ಹೇಳ್ತೇನೆ, ಇದೆಲ್ಲ ತುಂಬ ಸುಳ್ಳು. ನೀನು ಅದನ್ನೆಲ್ಲ ಹಚ್ಚಿಕೊಳ್ಳಿಕ್ಕೆ ಹೋಗಿ ಜಾಬಾಲಿ ಹೇಳುವ ಮಾತು ಇದೆಲ್ಲ ತುಂಬ ಸುಳ್ಳು. ಯಾರಪ್ಪ, ಯಾರು ಮಗ, ಇದೆಲ್ಲ ಆಗಿ ಹೋದದ್ದಾಯ್ತು. ಇದಕ್ಕೆಲ್ಲ ಯಾವುದು ಬೆಲೆ ಇಲ್ಲ. ನೀನು ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಬೇಡ. ಈಗ ಯಾವುದು ಹೇಳ್ತಾ ಇದ್ದಾನೆ ಭರತ, ಅದು ಮಾಡು. ಅವು ಮಾತಾಡುವ ಕ್ರಮವೇ ಆಗಿ ಜಾಬಾಲಿ ಹಾಗೆ ಮಾತಾಡಿಬಿಡ್ತಾನೆ. ನೀನು ಅದನ್ನೆಲ್ಲ ಕಚ್ಚಿತ್ತೊಂದು ದಶರಥ. ನಿನಗೆ ದಶರಥ ಯಾರು? ಅಪ್ಪ ಕೇಳಿದರೆ ಅದೆಲ್ಲ ಸುಮ್ಮನೆ ಮಾರೆ. ಅಪ್ಪ ಒಬ್ಬಳು ಹೆಂಗಸಿದ್ಲು, ಇವ ಮದುವೆಯಾದ, ಅವಳೊಟ್ಟಿಗೆ ಸಮಾಗಮ ಆಯಿತು, ಯಾವುದೋ ಒಂದು ಸಣ್ಣ ಬಿಂದುವಿನಿಂದಾಗಿ ಸೃಷ್ಟಿಯಾದದ್ದು ನೀನು. ಇದರಲ್ಲಿ ಅಪ್ಪಗಿಪ್ಪ ಎಲ್ಲ ಎಂಥದಿಲ್ಲ. ಅವ ಸತ್ತಾಯ್ತಲ್ಲ, ಅವ ಹೋಗಿ ಆಯಿತು, ಸಂಬಂಧವು ಮುಗೀತು ಅಷ್ಟೇ. ಹಾಗಾಗಿ ಇನ್ನು ಅಪ್ಪನೂ ಇಲ್ಲ, ಅಮ್ಮವೂ ಇಲ್ಲ, ಏನೂ ಇಲ್ಲ. ಏನುಂಟು ಅದು ಮಾಡ್ತು. ಎಂತ ಮಾರೆ ಇದು ಶ್ರಾದ್ದ ಎಲ್ಲ ಹಾಕಿದ್ಯಲ್ವ, ಇದಕ್ಕೆಲ್ಲ ಎಂಥ ಬೆಲೆ ಇಲ್ಲ. ಅನ್ನಸ್ಯೋಪದ್ರವಂ ಪಶ್ಯ ಮೃತೋ ಹಿ ಕಿಮಶಿಷ್ಯತಿ ಯದಿ ಭುಕ್ತ ಮಿಹಾನ್ಯೇನ ದೇಹಮನ್ಯಸ್ಯ ಗಚ್ಚತಿ ದದ್ಯಾತ್ ಪ್ರವಸತಾಂ ಶ್ರಾದ್ದಂ ನ ತತ್ಪತ್ಯಶನಂ ಭವೇತ್ ದಾನ ಸಮ್ಮನನಾ ಹೇತೆ ಗ್ರಂಥ ಮೇಧಾವಿ ವಿಕೃತಾ ಪ್ರತ್ಯಕ್ಷಂ ಯತ್ತದಾತಿಷ್ಠ ಪರೋಕ್ಷಂ ಪೃಷ್ಠತ ಕುರಿಯಂತ ಶ್ರಾದ್ದ ಮಾಡಿದೆ. ಅದೆಲ್ಲ ಹುಚ್ಚು ಮಾರೆ, ಅದೆಲ್ಲ ಬೇಡ. ಅನ್ನಸ್ಯ ಉಪದ್ರವಂ ಪಶ್ಯ, ಯಾಕೆ ಆ ಅನ್ನಕ್ಕೆ ತೊಂದರೆ ಕೊಡ್ತೀವಿ? ಅದಕ್ಕೆ ಇಂಥ ಬದ್ದದೆಲ್ಲ ಹಾಕಿ ಮುದ್ದೆ ಮಾಡಿ ಗಟ್ಟಿ ಮಾಡಿ ಪಿಂಡ ಅಂತ ಎಂಥ ಕರ್ಮ, ಅದೆಲ್ಲ ಎಂಥದ್ದು ಬೇಡ. ಯಾಕೆ? ಮೃತೋ ಹಿ ಕಿಮಶಿಷ್ಯತಿ, ಸತ್ತವ ಎಲ್ಲಿಯಾದರೂ ತಿನ್ನುವುದು ಅಂತ ಉಂಟಾ? ನಾವು ಇಲ್ಲಿ ಪಿಂಡ ಹಾಕೋದು, ಅವನಿಗೆ ಹೊಟ್ಟೆ ತುಂಬಿದೆ. ಹಾಗಾದರೆ ಒಂದು ಕೆಲಸ ಮಾಡು, ನಿಮ್ಗೆ ಹೋಗಲಿ. ದದ್ಯಾತ್ ಪ್ರವಾಸತಾಂ ಶ್ರಾದ್ದಂ ನ ತತ್ಪತ್ಯ ಶನಂ ಭವೇತ್. ಯಾರೋ ಪ್ರವಾಸಕ್ಕೆ ಹೋಗ್ತಾರೆ, ಪ್ರವಚನಕ್ಕೆ ಬರಲಿಕ್ಕೆ ಉಂಟು ಹರಿಯಾಸರಣ್ಣರ ಮನೆಗೆ.
ಇಲ್ಲಿ ಫಲಾರ ಮಾಡ್ತಾರೆ ಅಂತ ಧೈರ್ಯ ಉಂಟು, ಗ್ಯಾರಂಟಿ ಇಲ್ಲ. ಹೆಂಡತಿ ಅಂತ ಹೇಳು, ಮಧ್ಯಾಹ್ನ ಫೋನ್ ಮಾಡ್ತೇನೆ, ಫಲಾರ ಇಲ್ಲದಿದ್ದರೆ ನನಗೊಂದು ಪಿಂಡ ಹಾಕು ಅಂತ. ಹಾಗೆ ಹಸಿವಾಗ್ತದಲ್ಲ. ದದ್ಯಾತ್ ಪ್ರವಸತಾಂ ಶ್ರಾದ್ದಂ ನ ತತ್ಪಥ್ಯಶನಂ ಭವೇತ್. ದಾರಿಯಲ್ಲಿ ಹೋಗುವಾಗ ಹಸಿವಾದರು ಪಿಂಡ ಹಾಕಿದ್ದು ಸತ್ತವರಿಗೆ ಸಿಗ್ತದೆ ಅಂತಾದರೆ ಇವನಿಗೂ ಸಿಗಬೇಕಲ್ಲ. ಇದೆಲ್ಲ ಯಾಕೆ ಬೇಕು? ಇದೆಲ್ಲ ಎಂಥದ್ದಿಲ್ಲ. ಎಲ್ಲ ಶುದ್ಧ ನಾಸ್ತಿಕ ಬುದ್ಧಿ. ಇದನ್ನೆಲ್ಲ ನೀನು ಹಚ್ಚಿಕೊಳ್ಬೇಡ. ಪ್ರತ್ಯಕ್ಷಂ ಯತ್ತದಾತಿಷ್ಠ ಪರೋಕ್ಷಂ ಪೃಷ್ಠತ ಕುರು. ಯಾವುದು ಕಣ್ಣಿಗೆ ಕಾಣ್ತದೆ ಅದನ್ನು ನಂಬು, ಯಾವುದು ಕಣ್ಣಿಗೆ ಕಾಣುವುದಿಲ್ಲ ಅದನ್ನು ನಂಬಬೇಡ. ಇದು ಯಾವುದು ಇಲ್ಲ, ಎಲ್ಲವನ್ನು ಬಿಡು. ಭರತ ಹೇಳಿದ, ವನವಾಸ ನಿಲ್ಲಿಸು, ನಾಡಿಗೆ ಬಾ, ರಾಜ್ಯವನ್ನು ಶುರು ಮಾಡು. ಇಲ್ಲಿ ರಾಮನ ಇನ್ನೊಂದು ಮುಖ ಗೊತ್ತಾಗ್ತದೆ. ಇಷ್ಟರವರೆಗೆ ಎಲ್ಲಿಯೂ ಸುಮಾರು ನಾವು ಬಾಲಕಾಂಡದಲ್ಲಿ ಹತ್ರ 60 ಸರ್ಗಗಳು, 60-70 ಸರ್ಗಗಳು, ಮತ್ತು ಇದರಲ್ಲಿ ಸುಮಾರು 120 ಸರ್ಗಗಳ ಒಂದು ಹತ್ರ 200 ಸರ್ಗಗಳಲ್ಲಿ ನೋಡುವಾಗ ಎಲ್ಲಿಯೂ ರಾಮ ಸಿಟ್ಟು ಮಾಡಿಕೊಂಡ ಅಂತ ಬರಲಿಲ್ಲವೇ ಇಲ್ಲ. ಎಲ್ಲಿ ಇಲ್ಲ ರಾಮ ಸಿಟ್ಟು ಮಾಡಿಕೊಂಡ ಅಂತ. ಮೊದಲ ಬಾರಿ ಬರ್ತದೆ ಸರೋಷ. ಸಿಟ್ಟಿನಿಂದ ರಾಮ ಬೈತಾನಂತೆ ಜಾಬಾಲಿ ಮಹರ್ಷಿಗಳಿಗೆ. ಸಿಟ್ಟು ಯಾರ ಮೇಲೆ? ಜಾಬಾಲಿ ಮಹರ್ಷಿಗಳ ಮೇಲೆಲ್ಲ. ನನ್ನ ಅಪ್ಪನ ಮೇಲೆ ಸಿಟ್ಟು ಬರ್ತಾ ಉಂಟು. ಯಾಕೆ? ನಿಮ್ಮಂತಹ ಒಬ್ಬ ಮೂರ್ಖ ಪಂಡಿತನನ್ನು ಕರೆದು ಅವನಿಂದ ಕರ್ಮ ಮಾಡಿಸ್ತಾ ಇದ್ದಾನಲ್ಲ ನನ್ನ ಅಪ್ಪ, ನನಗೆ ಅವರ ಬಗ್ಗೆ ಸಿಟ್ಟು ಬರ್ತಾ ಉಂಟು ಅಂತ. ತ್ವತ್ತೋ ಜನಾ ಪೂರ್ವತರೇ ದ್ವಿಜಾಶ್ಚ ಬಹೂನಿ ಕರ್ಮಾಣಿ ಸುಧಾಕನ ಚಕ್ರು. ನಿನ್ನಂತಹ ದೊಡ್ಡ ವಿದ್ವಾಂಸರು, ದೊಡ್ಡ ಪಂಡಿತರೆಲ್ಲ ಈ ಹಿಂದೆ ಬೇಕಾದಷ್ಟು ನಮ್ಮ ಅಯೋಧ್ಯೆಯಲ್ಲಿ ಕೆಲಸ ಮಾಡಿದ್ದಾರೆ ಜಾಬಾಲಿ. ಹಾಗಾದರೆ ನಿನ್ನ ಹಾಗೆ ಭಾಷೆ ಇಲ್ಲದವರಾಗೆ ಮಾತಾಡುವವರನ್ನು ನಾನು ಯಾರು ನೋಡಲೇ ಇಲ್ಲ. ಎಂಥ ಹುಚ್ಚು ಮಾತಾಡ. ಇದಕ್ಕೆಲ್ಲ ಅರ್ಥ ಉಂಟು. ನಾನು ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು. ಮಹರ್ಷಿಗಳೇ ಅಪ್ಪ ಬದುಕಿದ್ದಾಗ ನನ್ನ ಹತ್ರ ವರ ಕೊಡಬೇಕು ಅಂತ ಅಮ್ಮನ ಮುಂದೆ ಅಪ್ಪ ಕೇಳಿದ ವರ. ಅಮ್ಮ ಅದಕ್ಕೆ ಸಾಕ್ಷಿ. ನಾನು ಆಯಿತು ನಡೆಸ್ತೇನೆ ಅಂತ ಅಪ್ಪನ ಮುಂದೆ ಅಮ್ಮನಿಗೆ ಮಾತು ಕೊಟ್ಟಿದ್ದೇನೆ. ನನ್ನ ಮಾತು ಕೇಳಿ ಅಮ್ಮನಿಗೆ ಸಂತೋಷ ಆಗಿದೆ. ಈಗ ಅಪ್ಪ ಸತ್ತು ಹೋದ ಅಂತ ನಾನು ಕೊಟ್ಟ ಮಾತನ್ನು ತಪ್ಪಿ ಹೇಗೆ ನಡೆಯುವುದು? ತಪ್ಪಿ ನಡೆದರೆ ನಾಳೆ ನನ್ನ ರಾಜ್ಯದ ಪ್ರಜೆಗಳು ನನಗೆ ಏನು ಹೇಳ್ತಾರೆ? ಜಾಂಬಾಲಿ ಮಹರ್ಷಿಗಳು ಒಪ್ಪಿಕೊಳ್ತಾರೆ. ಒಬ್ಬ ಮನುಷ್ಯ ತ್ರಿವಿಧದಿಂದ, ತ್ರಿಕರಣಗಳಿಂದ ಪಾಪ ಮಾಡ್ತಾನೆ. ಒಂದು ಮಾತಿನಿಂದ, ಯೋಚನೆಯಿಂದ, ಕೃತಿಯಿಂದ. ಈ 3 ರೀತಿಯ ಪಾಪಗಳನ್ನು ರಾಮ ಮಾಡಲಿಕ್ಕೆ ಯಾವ ಕಾಲಕ್ಕೂ ಕೂಡ ಸಿದ್ಧನಿಲ್ಲ. ಹಾಗಾಗಿ ನನ್ನ ಬದುಕಿನಲ್ಲಿ ಸತ್ಯ ಒಂದು ಮಾತ್ರ ಇರುವಂಥದ್ದು. ಸತ್ಯ ಬಿಟ್ಟು ಬೇರೆ ಯಾವುದೂ ಇಲ್ಲ. ಅಪ್ಪನಿಗೆ ಕೊಟ್ಟ ಮಾತು, ತಾಯಿ ಅದನ್ನು ಒಪ್ಪಿಕೊಂಡಿದ್ದಾಳೆ. ಅಪ್ಪ ಸತ್ತಿರಲಿಕ್ಕೆ ಸಾಕು, ಮಾತು ಸಾಯುವುದಿಲ್ಲ, ರಾಮ ಕಾಡಿಗೆ ಬರುವುದಿಲ್ಲ. ನಿಮ್ಮಂತಹ ಆಚಾರ್ಯರನ್ನು ನಿಂದಾಮ್ಯಹಂ, ನನ್ನ ಅಪ್ಪನನ್ನೇ ನಾನು ನಿಂದಿಸ್ತೇನೆ ನಿಮ್ಮಂತಹ ಋಷಿಗಳನ್ನು ಪಡ್ಕೊಂಡದ್ದಕ್ಕೆ ಅಂತ ಸಿಟ್ಟಿನಿಂದ ರಾಮಚಂದ್ರ ಜಾಬಾಲಿಗಳಿಗೆ ಸರಿ ಬೈತಾರೆ, ರೋಷದಿಂದ ಬೈತಾರೆ. ಹಾಗೆ ಬರೀತಾರೆ ವಾಲ್ಮೀಕಿ. ಜಾಬಾಲಿ ಮಹರ್ಷಿಗಳು ಕೇಳಿದ್ರು, ಹೆದರಿಕೆ ಆಯಿತು. ಹೇಳ್ತಾರೆ, ರಾಮ ಹಾಗಲ್ಲ ನಾನು ಹೇಳಿದ್ದು ಎಂದ. ನನ್ನ ಆಸ್ತಿಕಾನಾಂ ವಚನಂ ಬ್ರವೀಮ್ಯಹಂ ನನ್ನ ಆಸ್ತಿಕೋಹಂ ನಚ ನಾಸ್ತಿ ಕಿಂಚನ ಭವೇಯ ಕಾಲೇ ಪುನರೇವ ಆಸ್ತಿ. ನೋಡು ರಾಮ, ನಾನು ನಾಸ್ತಿಕ ಅಂತ ನೀನು ತಿಳ್ಕೊಳ್ಬೇಡ. ನನ್ನ ಆಸ್ತಿಕಾನಾಂ ವಚನಂ, ನನ್ನ ಆಸ್ತಿಕೋಹಂ, ನಾನು ನಾಸ್ತಿಕ ಅಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾನು ಸ್ವಲ್ಪ ನಾಸ್ತಿಕನಾಗಿ ಮಾಡುತ್ತೇನೆ. ಆದರೆ ನಾನು ವಾಸ್ತವಿಕವಾಗಿ ಆಸ್ತಿಕ, ತಪ್ಪು ತಿಳ್ಕೊಳ್ಬೇಡ. ಅಲ್ಲ ಮತ್ತೆ ಯಾಕೆ ಹೀಗೆ ಕೇಳಿದ್ರಿ? ನೀನು ನಾಡಿಗೆ ಬರಬೇಕು, ನೀನು ಕಾಡಲ್ಲಿ ಕೂತ್ಕೊಳ್ಬಾರ್ದು. ಉದ್ದೇಶ ಆಯ್ತು. ನನ್ನ ಆಸ್ತಿಕಾನಾಂ ವಚನಂ ಬ್ರವೀಮ್ಯಹಂ ನನ್ನ ಆಸ್ತಿಕೋಹಂ ನಚ ನಾಸ್ತಿ ಕಿಂಚನ ಸಮೀಕ್ಷೆ ಕಾಲೇ ಪುನರೇವ ನಾಸ್ತಿಕ ಭವೇಯ ಕಾಲೇ ಪುನರೇವ ಆಸ್ತಿಕ. ಸಮಯ ಬಂದಾಗ ಇನ್ನೂ ಸ್ವಲ್ಪ ನಾನು ಚೇಂಜ್ ಆಗಲಿಕ್ಕೆ ಸಾಕು, ಗಟ್ಟಿಲ್ಲ. ಆದರೆ ನನ್ನ ಉದ್ದೇಶ ನೀನು ವಾಪಸ್ ಬರಬೇಕು, ಅದಕ್ಕೆ ಮಾತ್ರ ರಾಮ ಶಾಂತ ಆಗ್ತಾನೆ. ಹೀಗೆ ಜಾಬಾಲಿ ಮಹರ್ಷಿಗಳು ರಾಮನನ್ನು ಕರ್ಕೊಂಡು ಹೋಗಲಿಕ್ಕೆ ಮತ್ತೆ ಪ್ರಯತ್ನ ಮಾಡಿದ್ದು ಯಾವುದು ಕೂಡ ಆಗುವುದಿಲ್ಲ. ಇನ್ನೊಂದು ಪಾತ್ರ ವಸಿಷ್ಠರು ಬರ್ತಾರೆ. ವಸಿಷ್ಠರು ಬಂದು ಏನಿಲ್ಲ, ದೊಡ್ಡ ರಾಮನ ಹಿಸ್ಟ್ರಿ ತೆಗಿತಾರೆ. ರಾಮ, ಇದು ರಾಮಾಯಣದಲ್ಲಿ ಸ್ವಲ್ಪ ಉಂಟು, ಮಹಾಭಾರತ ಭಾಗವತಾದಿಗಳು ಅದನ್ನೆಲ್ಲ ವಿಸ್ತಾರ ನೋಡು. ರಾಮಚಂದ್ರ ಮೊದಲು ಶ್ರೀಮನ್ನಾರಾಯಣನ ಹೊಟ್ಟೆಯಿಂದ ಚತುರ್ಮುಖ ಬ್ರಹ್ಮ ಹುಟ್ಟಿ ಬಂದ. ಚತುರ್ಮುಖ ಬ್ರಹ್ಮನ ಮಾನಸಪುತ್ರನಾಗಿ ಮರೀಚಿ ಬಂದ. ಮರೀಚಿಯಿಂದ ಕಶ್ಯಪ ಬಂದ. ಕಶ್ಯಪದಿಂದ ವಿವಸ್ವಾನ ಮನು ಬಂದ. ವಿವಸ್ವಾನ ಮನುವಿನ ಹೆಂಡತಿ ಸಂಜ್ಞಾದೇವಿ ಅನ್ನೋಳು, ಅವಳಿಂದ ವೈವಸ್ವತ ಮನು ಬಂದ.
ಅವನಿಗೆ ಶ್ರದ್ಧಾದೇವಿ ಅನ್ನುವಂತಹ ಹೆಂಡತಿ ಇದ್ದರು. 10 ಮಕ್ಕಳನ್ನು ಪಡೆದರು ರಾಮ. ಇಕ್ಷ್ವಾಕು, ನೃಗ, ಶರಿಯಾತಿ, ದಿಷ್ಟ, ದೃಷ್ಟ, ಕರುಷ, ನರಿಷ್ಯಂತ, ನಾಭಾಗ, ಪೃಷಧ್ರ ಅಂತ 10 ಮಕ್ಕಳನ್ನು ಪಡೆದರು. ಅದರಲ್ಲಿ ಇಕ್ಷ್ವಾಕು ಅಂತ ಯಾರಿದ್ದಾನಲ್ವ ಅವ ನಿಮ್ಮ ಎಲ್ಲ ತಲೆಮಾರಿನ ಮೂಲ ವ್ಯಕ್ತಿ. ಅದಕ್ಕೋಸ್ಕರ ನಿಮಗೆ ಇಕ್ಷ್ವಾಕು ವಂಶ ಅಂತ ಹೆಸರು ಬಂದದ್ದು. ಇದು ವಸಿಷ್ಠರು ಹೇಳೋದು ರಾಮಚಂದ್ರನ ಮುಂದೆ. ಅದಕ್ಕೋಸ್ಕರ ನಿಮಗೆ ಇಕ್ಷ್ವಾಕು ವಂಶ ಅನ್ನುವಂಥ ಹೆಸರು ಬಂದಿದೆ. ಸರಿ, ಇಕ್ಷ್ವಾಕು ವಂಶದಲ್ಲಿ ಮುಂದೆ ಹೋದಾಗ ಇನ್ನೊಬ್ಬ ದೊಡ್ಡ ರಾಜ ಬಂದ, ಮಾಂಧಾತ ಅಂತ ಅವನ ಹೆಸರು. ಯಾಕೆ ಬಂತು ಗೊತ್ತುಂಟು? ಅದು ವಿಸ್ತಾರಾಗಿ ಹೇಳೋದಿಲ್ಲ, ಬೇರೆ ಗ್ರಂಥದಲ್ಲಿ ಉಂಟು. ಈ ಮಾಂಧಾತ ರಾಜನ ಅಪ್ಪನಿಗೆ ಸಂತಾನ ಇರಲಿಲ್ಲ. ತುಂಬ ಬೇಸರ ಆಯಿತು. ಹೆಂಡತಿಯನ್ನು ಕರ್ಕೊಂಡು ಕಾಡಿಗೆ ಹೋದ. ಇನ್ನೂ ಸಂತಾನ ಆಗುವುದಿಲ್ಲ ಅಂತ. ಕಾಡಿನಲ್ಲಿ ಹೋದಾಗ ಋಷಿಗಳನ್ನೆಲ್ಲ ನೋಡ್ತಾನೆ. ಋಷಿಗಳು ಹೇಳ್ತಾರೆ, ಇಲ್ಲ, ನಿನಗೆ ಸಂತಾನದ ಯೋಗ ಉಂಟು, ನಾವು ದೊಡ್ಡ ಯಾಗ ಮಾಡಿಸಿ ನಿನಗೆ ಅನುಗ್ರಹ ಮಾಡ್ತೇವೆ. ಸರಿ, ಒಪ್ಪಿಕೊಂಡರು. ರಾಜನನ್ನು ಕಾಡಿನಲ್ಲಿ ಉಳಿಸಿ ಋಷಿಗಳು ದೊಡ್ಡ ಯಾಗ ಮಾಡಲಿಕ್ಕೆ ಹೊರಡ್ತಾರೆ. ಆ ಯಾಗ ಐಂದ್ರಿ ಯಾಗ ಅನ್ನುವುದು ಇಂದ್ರ ದೇವತಾಕವಾಗಿರುವ ಯಾಗ. ಇಂದ್ರನೇ ಆ ದೇವತಾ ಹೋಮದ ಪ್ರಧಾನ ದೇವತೆ. 25ನೇ ವರ್ಷಕ್ಕೆ ಮಾಡೋದಲ್ಲ. ಇಂದ್ರ ಯಾಗದ ಪ್ರಧಾನ ದೇವತೆ. ಯಾಗಗಳೆಲ್ಲ ನಡೀತಾ ಉಂಟು. ಮಾಂಧಾತನಪ್ಪ ತನ್ನ ಹೆಂಡತಿಯ ಜೊತೆಯಲ್ಲಿ ಪರ್ಣಶಾಲೆಯಲ್ಲಿ ಮಲ್ಕೊಂಡಿದ್ದಾನೆ. ಏನಾಗಿದೆ, ರಾಜನಿಗೆ ರಾತ್ರಿ ಬಾಯಾರಿಕೆ ತಡೀತಾ ಇಲ್ಲ, ನೀರು ಕುಡಿಬೇಕು. ಎಲ್ಲಿ ನೋಡಿದರೂ ನೀರು ಕಾಣ್ತಾ ಇಲ್ಲ. ನೇರ ಯಾಗಶಾಲೆಗೆ ಬಂದ. ಕತ್ತಲಿತ್ತು, ಒಂದು ಪಾತ್ರೆ ಕಾಣ್ತದೆ, ನೀರೆತ್ತಿ ಘಟ ಕುಡಿದು ಬಿಡ್ತಾನೆ. ಬೆಳಗ್ಗೆ ಆಯಿತು, ಋಷಿಗಳೆಲ್ಲ ಬರ್ತಾರೆ. ಅದು ಯಾಗ ನಿರಂತರವಾಗಿ ನಡೀತಾ ಇರುವಂಥದ್ದು, ಒಂದು ದಿವಸ ಮುಗಿಯುವಂಥದ್ದಲ್ಲ. ಪೂರ್ಣ ಪಾತ್ರೆ ನೋಡುವಾಗ ಪೂರ್ಣ ಪಾತ್ರೆ ಇಲ್ಲ, ಖಾಲಿಯಾಗಿದೆ. ಅಯ್ಯೋ, ಪೂರ್ಣ ಪಾತ್ರೆಯಲ್ಲಿ ನಾವು ನೀರು ತುಂಬಿಸಿ ಇಟ್ಟಿತ್ತು, ರಾಜನಿಗೆ ಪ್ರಸಾದ, ಹೆಂಡತಿಗೆ ಪ್ರಸಾದ ಕೊಡಬೇಕು ಅಂತ ಅದರಲ್ಲಿ ಎಲ್ಲ ಜಪ ಮಾಡಿ ಇಟ್ಟದ್ದು, ಪೂರ್ಣ ಪಾತ್ರೆ ಇಲ್ಲ, ಎಲ್ಲಿ ಹೋಗುದು? ನೀರು ಸರಿ. ರಾಜ ಹೇಳ್ತಾನೆ, ನನಗೆ ರಾತ್ರಿ ಬಾಯಾರಿಕೆ ಆಯಿತು, ನಾನು ಕುಡಿದು ಬಿಟ್ಟೆ, ಇದೇ ಇರಬೇಕು. ಅಯ್ಯೋ, ತಪ್ಪು ಮಾಡಿ, ಇದು ನಿನ್ನ ಹೆಂಡತಿಗೆ ಕೊಟ್ಟು ಅವಳ ಮೂಲಕವಾಗಿ ಸಂತಾನ ಪ್ರಸಾದ ನಿನಗೆ ಸಿಗಬೇಕು ಅಂತ ಅಭಿಮಂತ್ರಿಸಿ ಇಟ್ಟಂತಹ ಜಲ, ನೀನು ಕುಡ್ದಾಯಿತು. ನಮ್ಮ ಪ್ರಯತ್ನ, ನಮ್ಮ ಮಂತ್ರ ವ್ಯರ್ಥ ಆಗುವುದಿಲ್ಲ. ನಿನ್ನ ಹೊಟ್ಟೆಯಲ್ಲೇ ಮಗ ಹುಟ್ಟುತ್ತಾನೆ, ರಾಜನ ಹೊಟ್ಟೆಯಲ್ಲಿ ಮಗ ಹುಟ್ಟುತ್ತಾನೆ. ಹೇಗೆ ಅಂತ ಕೇಳಬೇಡಿ, ಹುಟ್ಟುತ್ತಾನೆ. ಇದು ಪುರಾಣಗಳು ಹೇಳ್ತದೆ. ಮಗು ಬಂದರೆ ಸಮಸ್ಯೆ, ಹಾಲು ಕೊಡೋದ್ಯಾರು? ಹಾಲು ಕೊಡಬೇಕಾ? ಮಗು ಅಳುತ್ತಾ ಉಂಟು, ಹಾಲು ಕೊಡಲಿಕ್ಕೆ ಜನ ಇಲ್ಲ. ಆಗ ಇಂದ್ರ ಹೇಳ್ತಾನಂತೆ, ನನ್ನ ಉದ್ದೇಶವಾಗಿ ಮಾಡಿದ ಹೋಮದ ಫಲದಿಂದ ಈ ಮಗು ಹುಟ್ಟಿದ್ರಿಂದ ಈ ಮಗುವಿಗೆ ಹಾಲು ಕೊಡುವರು ಯಾರು ಅಂತ ನೀವು ಯೋಚನೆ ಮಾಡೋದು ಬೇಡ. ಮಾಂ ಧಾತ ಇತಿ, ನಾನೇ ಹಾಲು ಕೊಡ್ತೇನೆ ಅಂತ ನೀವು ತಿಳ್ಕೊಳ್ಳಿ ಅಂತ ದೇವೇಂದ್ರ ತನ್ನ ಹೆಬ್ಬೆರಳನ್ನು ಮಗುವಿನ ಬಾಯಿಗಿಡ್ತಾನಂತೆ. ಅದರಿಂದ ಅಮೃತ ಧಾರೆ ಬಂದು ಮಗು ಕುಡಿದು ಬೆಳೀತದಂತೆ. ಅದಕ್ಕೋಸ್ಕರ ಮಾಂಧಾತ ಅನ್ನುವ ಹೆಸರು ಆ ಮಗುವಿಗೆ ಬಂತು ಅಂತ ಹೇಳ್ತಾರೆ. ಇದು ಒಂದೊಂದು ಕಥೆ ಹೇಳೋದು. ಈಗ ತುಂಬ ಋಷಿಗಳ ಹೆಸರನ್ನು ಆಯಿತು. ವಸಿಷ್ಠರು ಹೇಳ್ತಾರೆ, ವಸಿಷ್ಠರ ಮುಂದೆ ಇನ್ನೊಬ್ಬ ರಾಜ ಇದ್ದ, ಸಗರ ಅಂತ. ಇದು ಹಾಗೆ ಅವನ ಅಪ್ಪನಿಗೆ 2 ಜನ ಹೆಂಡತಿಯರು, ಸಂತಾನ ಇರಲಿಲ್ಲ. ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದರೆ ದೇಹ ಬಿಡುವುದು ಅಂತ ತೀರ್ಮಾನ, ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಂತ ತೀರ್ಮಾನ ಮಾಡಿ ಹೋಗ್ತಾರೆ. ಋಷಿಗಳು ಸಿಕ್ಕಿದಾಗ ಹೇಳ್ತಾರೆ, ಅರ್ಜೆಂಟ್ ಮಾಡಬೇಡ, ಈ ಒಬ್ಬಳು ಹೆಂಡತಿಯಲ್ಲಿ ಗರ್ಭ ಲಕ್ಷಣ ನಮಗೆ ಕಂಡು ಬರ್ತಾ ಉಂಟು, ಹಾಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಬೇಡ ಅಂತ ಋಷಿಗಳು ಹೇಳ್ತಾರೆ. ಒಪ್ಪಿಕೊಳ್ತಾನೆ. ಅವಳು ಗರ್ಭವತಿ ಆಗ್ತಾಳೆ. ತಿಂಗಳು ಕಳೀತದೆ. ಕಳೆದಾಗ ರಾಜನಿಗೆ ಏನಾಗ್ತದೆ, ಸ್ವಾಭಾವಿಕವಾಗಿ ಸುಮಾರು ಜನ ಹೆಂಡತಿಯರಲ್ಲಿ ಒಬ್ಬಳು ಗರ್ಭಿಣಿಯಾದದ್ದು, ಇವಳ ಬಗ್ಗೆ ಪ್ರೀತಿ, ಆಸ್ಥೆ, ಕಾಳಜಿ ಹೆಚ್ಚಾಗ್ತದೆ. ಬೇರೆಯವರನ್ನೆಲ್ಲ ದೂರ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಸೂಯೆ ಆಗ್ತದೆ. ಅವರೆಲ್ಲ ಸೇರಿಕೊಂಡು ಯೋಚನೆ ಮಾಡ್ತಾರೆ, ಇವಳು ಗರ್ಭಿಣಿಯಾದದ್ರಿಂದಾಗಿ ನಮ್ಮನ್ನು ರಾಜ ದೂರ ಮಾಡಿತ್ತು, ನಾವು ದೂರ ಹೋಗಲಿಕ್ಕೆ ಕಾರಣ ಇವಳ ಹೊಟ್ಟೆಯಲ್ಲಿರುವಂತಹ ಮಗು. ಆ ಮಗುವನ್ನೇ ತೆಗೆದರೆ ಆ ಮಗುವಿಗೆ ಗರ್ಭಿಣಿಯ ಮೂಲಕವಾಗಿ ವಿಷಪ್ರಾಶನ ಮಾಡಿಸ್ತಾರೆ. ಋಷಿಗಳಿಗೆ ಗೊತ್ತಾಗ್ತದೆ ಏನಾಯಿತು ಅಂತ. ಹೀಗಾಗಿ ಹೌದಾ, ನಾವು ಸಾಯ್ಲಿಕ್ಕೆ ಬಿಡುವುದಿಲ್ಲ. ವಿಷಕ್ಕೆ ಗರ ಅಂತ ಹೆಸರು. ಈ ಮಗುವಿಗೆ ವಿಷ ಕೊಟ್ಟರೂ ಕೂಡ ವಿಷದ ಸಹಿತವಾಗಿಯೇ ಮಗು ಭೂಮಿಯಲ್ಲಿ ಜನ್ಮ ತಾಳುವ ಹಾಗೆ ನಾವು ಮಾಡ್ತೇವೆ ಅಂತ ಋಷಿಗಳ ಅನುಗ್ರಹದಿಂದ ಗರ ಸಹಿತವಾದಂತಹ ಮಗು ಹುಟ್ಟುತ್ತದೆ. ಅದಕ್ಕೆ ಸಗರ
ಅನ್ನುವಂತಹ ಹೆಸರು ಪುರಾಣದಲ್ಲಿ ಕೊಡ್ತಾರೆ. ಇಂತಹ ಸಗರ ನಿನ್ನ ಪರಂಪರೆಯಲ್ಲಿ ಬಂದವ ರಾಮ ಅಂತ ವಸಿಷ್ಠರು ರಾಮನ ಹಿಸ್ಟ್ರಿ, ಅವನ ವಂಶವೃಕ್ಷವನ್ನು ಬಿಡಿಸಿಡ್ತಾರೆ. ಇನ್ನೊಬ್ಬ ಇದ್ದ ಗೊತ್ತುಂಟ ನಿಮಗೆ ಕತೆ, ಯಾರು? ಕಲ್ಮಾಷಪಾದ ಅಂತ ಅವನ ಹೆಸರು. ಇವ ಒಂದು ದಿನ ಏನಾಗ್ತದೆ, ವಸಿಷ್ಠರು ಅವನ ರಾಜ್ಯಕ್ಕೆ ಬಂದಿರ್ತಾರೆ. ಬಂದರೆ ಅವರಿಗೆ ಅಡುಗೆ ಮಾಡಿ ಊಟಕ್ಕೆ ಹಾಕಬೇಕು. ಕಣ್ತಪ್ಪಿನಿಂದಾಗಿ ಏನೋ ಬೈ ಮಿಸ್ಟೇಕ್ ಅವ ಯಾವುದೋ ಮಾಂಸದ ಬದಲು ಇನ್ಯಾವುದನ್ನು ಕೊಟ್ಟು ಅವರಿಗೆ ದೋಷ ಮಾಡ್ತಾನೆ. ವಸಿಷ್ಠರಿಗೆ ಸಿಟ್ಟು ಬರ್ತದೆ. ರಾಜನಿಗೆ ಗೊತ್ತಿಲ್ಲ ತಾನು ಮಾಡಿದ್ದು ತಪ್ಪು ಅಂತ, ಆದರೆ ತಪ್ಪು ಆಗಿ ಹೋಗಿರ್ತದೆ. ವಸಿಷ್ಠರು ಶಾಪ ಕೊಡ್ತಾರೆ. ರಾಜ ಸಿಟ್ಟಿನಿಂದ, ಅವ ಅಷ್ಟು ದೊಡ್ಡ ತಪಸ್ವಿಯಾಗಿದ್ದ, ತನ್ನ ಕೈಗೆ ನೀರು ಹಾಕಿಕೊಂಡು ಏನೂ ತಪ್ಪು ಮಾಡದ ನಿರ್ದೋಷಿಯಾದ ನನಗೆ ನೀವು ಶಾಪ ಕೊಟ್ಟಿದ್ದೀರಲ್ವ, ನಾನು ನಿಮಗೆ ವಾಪಸ್ ಶಾಪ ಕೊಡ್ತೇನೆ ಅಂತ ಕೈಗೆ ನೀರು ಹಾಕಿಕೊಂಡು ಅಭಿಮಂತ್ರಣೆ ಮಾಡ್ತಾನಂತೆ. ಹೆಂಡತಿ ಬಂದು ಕೈ ಹಿಡಿತಾಳೆ. ಋಷಿಗಳು ಅವರು ತಪ್ಪು ಮಾಡಿದ್ರೂ ಕೂಡ ಅವರಿಗೆ ವಾಪಸ್ ಶಿಕ್ಷೆ ಕೊಡುವ, ಶಪಿಸುವ ಅಧಿಕಾರ ನಮಗಿಲ್ಲ ಅಂತ ಹೆಂಡತಿ ತಡಿತಾಳಂತೆ. ಕೈಗೆ ನೀರು ಹಾಕಿಕೊಂಡದ್ದು ಅಭಿಮಂತ್ರಿಸಿ ಆಗಿದೆ, ಇನ್ನೇನು ಶಾಪ ಕೊಡಬೇಕು ಅನ್ನುವಾಗ ಹೆಂಡತಿ ಹಿಡಿತಾಳೆ. ಕೈ ಹಂದಾಡ್ತದೆ. ಅಭಿಮಂತ್ರಿಸಿದ ಜಲ ರಾಜನ ಕಾಲಿಗೆ ಬೀಳ್ತದೆ. ಕಲ್ಮಾಷಪಾದ. ಆ್ಯಸಿಡ್ ಬಿದ್ದರೆ ಹೇಗಾಗ್ತದೆ? ಕಾಲು ಸುಟ್ಟು ಹೋಗ್ತದೆ. ಅಷ್ಟು ಶಕ್ತಿಯ ನೀರು ರಾಜನ ಕಾಲಿಗೆ ಬಿದ್ದು ಅವ ಕಲ್ಮಾಷಪಾದ ಅನ್ನುವಂತಹ ಹೆಸರನ್ನು ಪಡ್ಕೊಳ್ತಾನೆ. ಅದಕ್ಕೆ ವಸಿಷ್ಠರ ಕತೆ ಹೇಳುವಂತ. ಹೌದು. ಅದಕ್ಕಿಂತ ಮುಂಚೆ ತ್ರಿಶಂಕು ಅಂತ ಒಬ್ಬನ ಹೇಳ್ತಾರೆ. ತ್ರಿಶಂಕು ಅನ್ನುವಂತಹ ರಾಜ ಈ ವಂಶದಲ್ಲಿ ಬಂದಿದ್ದ. ಸಾಮಾನ್ಯ ಅಲ್ಲ, ವಿಶ್ವಾಮಿತ್ರರನ್ನು ಹೊಂದಿ ಅವರನ್ನು ಸೇವಿಸಿ ಅನ್ಯಮಿಂದ್ರಂ ಕರಿಷ್ಯಾಮಿ ಲೋಕೋವಾಸ್ಯಾದ ಅನಿಂದ್ರಕಃ ಅಂತ ಈ ತ್ರಿಶಂಕುವಿಗೋಸ್ಕರವಾಗಿ ವಿಶ್ವಾಮಿತ್ರರು ಹೊಸತಾದಂತಹ ಒಂದು ಸೃಷ್ಟಿಯನ್ನೇ ಮಾಡಿದರು. ಅಷ್ಟು ದೊಡ್ಡ ವ್ಯಕ್ತಿ ಈ ಪ್ರಪಂಚದಲ್ಲಿ ನಿನ್ನ ಪರಂಪರೆಯಲ್ಲಿ ಬಂದು ಹೋಗಿದ್ದಾರೆ ಅಂತ. ನಿಮ್ಮ ಕಡೆ ಉಂಟಾ ಇಲ್ಲೋ ಗೊತ್ತಿಲ್ಲ, ನಮ್ಮ ಕಡೆ ಉಂಟು. ವಿಶ್ವಾಮಿತ್ರ ಸೃಷ್ಟಿಯಿಂದ ಬ್ರಹ್ಮನಿಗೆ ಪ್ರತಿಸ್ಪರ್ಧಿಯಾಗಿ ವಿಶ್ವಾಮಿತ್ರ ತುಂಬ ಸೃಷ್ಟಿಯನ್ನು ಮಾಡ್ತಾನೆ ಅಂತ. ಬ್ರಹ್ಮ ಹಣ್ಣು ಹಂಪಲುಗಳನ್ನೆಲ್ಲ ಮಾಡಿದ್ದಾನೆ. ದೊಡ್ಡ ಲಿಸ್ಟ್ ಉಂಟು, ಒಂದು ಮಾತ್ರ ಹೇಳ್ತೇನೆ. ಬ್ರಹ್ಮ ಹಣ್ಣುಗಳನ್ನೆಲ್ಲ ಮಾಡಿದ್ದಾನೆ. ವಿಶ್ವಾಮಿತ್ರ ಹೇಳ್ತಾನೆ, ಬ್ರಹ್ಮ ನೀನೆಂತ ಮಾಡೋದು? ನಾನು ಕೂಡ ಸೃಷ್ಟಿ ಮಾಡಿದ್ದೆ ನೋಡು ಹಣ್ಣು ಅಂತ ತಗೊಂಡೋಗಿ ತೋರಿಸ್ತಾನೆ. ಬ್ರಹ್ಮ ನೋಡ್ತಾನೆ, ಹಣ್ಣು ಭಾರಿ ಒಳ್ಳೆಯದು, ಅದು ಗೇರು ಹಣ್ಣು, ಆದರೆ ಇದಕ್ಕೆ ಬೀಜವೇ ಇಲ್ಲ. ಬೀಜ ಎಲ್ಲ ಹಣ್ಣಿನ ಒಳಗಿರುವುದಲ್ಲ, ಬೀಜವೇ ಇಲ್ಲ ಅಲ್ಲ ಅಂತ. ವಿಶ್ವಾಮಿತ್ರನಿಂದ ಬೀಜ ಹೊರಗಿನಿಂದ ಇಡ್ತಾನೆ. ಹಾಗೆ ಎಲ್ಲ ಹಣ್ಣುಗಳಿಗೆ ಬೀಜ ಒಳಗೆ, ಗೇರು ಹಣ್ಣಿಗೆ ಮಾತ್ರ ಬೀಜ ಹೊರಗೆ. ಅದು ವಿಶ್ವಾಮಿತ್ರ ಮತ್ತೆ ಇಟ್ಟದ್ದು ಅಂತ. ಯಾವುದರಲ್ಲಿ ಉಂಟು ಕೇಳಬೇಡಿ, ಹೀಗೆಲ್ಲ ಬಳಕೆಯಲ್ಲಿ ಉಂಟಷ್ಟೇ. ಹಾಗೆ ಹೌದು. ತುಳಸಿಯಲ್ಲಿ ಹಾಗೆ ಉಂಟು. ನಾಯಿ ತುಳಸಿ ಅಂತ ಕರಿತೇವೆ. ತುಳಸಿ ಹಾಗೆ ಇರ್ತದೆ, ಅದು ಒಟ್ಟಿಗೆ ಈ ಚೈನಾ ಪ್ರಾಡಕ್ಟಿನ ಹಾಗೆ. ನಿಮಗೆ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು, ವಾಸನೆ ಕೆಟ್ಟ ವಾಸನೆ, ಅದಕ್ಕೆ ನಾಯಿ ತುಳಸಿ ಅಂತ ನಮ್ಮಲ್ಲಿ ಕರೀತಾರೆ. ಹೀಗೆಲ್ಲ ತುಂಬ ದೊಡ್ಡ ಲಿಸ್ಟ್ ಉಂಟು. ಅಂತೂ ಇಂತಹ ತ್ರಿಶಂಕು ನಿನ್ನ ವಂಶದಲ್ಲಿ ಆಗಿ ಹೋದವ ಅಂತ ದೊಡ್ಡ ರಾಜನ ಇಕ್ಷ್ವಾಕು ವಂಶದಲ್ಲಿ ಬಂದಂತಹ, ಅದರಲ್ಲಿ ಖಟ್ವಾಂಗ ಬರ್ತಾನೆ, ದೀರ್ಘಬಾಹು ಬರ್ತಾನೆ, ರಘು ಬರ್ತಾನೆ, ಅಜ ಬರ್ತಾನೆ, ದಶರಥ ಬರ್ತಾನೆ. ಅವ ನಿನ್ನ ಅಪ್ಪನ ಹೊಟ್ಟೆಯಲ್ಲಿ ನೀನು ಮೊದಲನ ಮಗನಾಗಿ ಹುಟ್ಟಿ ಬಂದಿದ್ದೀ ರಾಮ. ಈ ಎಲ್ಲ ಪರಂಪರೆಯಲ್ಲಿ ಯಾವತ್ತೂ ಕೂಡ ದೊಡ್ಡವರಿರುವಾಗ ಸಣ್ಣವರು ಪಟ್ಟಕ್ಕೆ ಏರಿದ ಕಥೆಯೇ ಇಲ್ಲ. ಅಲ್ಲಿಗೆ ನಿಲ್ಲಿಸ್ತಾನೆ. ಹಾಗಾಗಿ ನೀನಿರುವಾಗ ಭರತ ಸಿಂಹಾಸನಕ್ಕೆ ಬರುವುದು ಸರಿಯಲ್ಲ, ನೀನು ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು. ರಾಮ ಹೇಳ್ತಾನೆ. ಹೇಳಿದ್ದೆಲ್ಲ ಒಪ್ಪಿಕೊಳ್ತೆ. ನೀವೇನು ಹೇಳಿದ್ರಿ, ನನ್ನ ಅಪ್ಪ ದಶರಥ ಅಂತ. ನನ್ನ ಅಪ್ಪ ಹೌದಲ್ಲ? ಪಿತಾ ಜನಯಿತಾ ಮಮ. ಖಾಲಿ ಒಬ್ಬ ನಾಡಿಗೆ ರಾಜ ಅಲ್ಲ, ನನ್ನನ್ನು ಹುಟ್ಟಿಸಿದ್ದು, ನನಗೆ ಸಂಸ್ಕಾರ ಕೊಟ್ಟದ್ದು ಅವನೇ. ಅವನು ಯಾವ ಸಂಕಲ್ಪವನ್ನು ಮಾಡಿದ್ದಾನೆ, ನತನ್ಮಿಥ್ಯಾ ಭವಿಷ್ಯತಿ. ನಾನು ಕಾಡಿಗೆ ಹೋಗಬೇಕು, ಭರತ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಅಂತ ಅವ ಏನು ಸಂಕಲ್ಪ ಮಾಡಿದ್ದಾನೆ, ತನ್ಮಿಥ್ಯಾ ಭವಿಷ್ಯತಿ. ಅದು ಯಾವತ್ತಿಗೂ ಕೂಡ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಡಿಬೇಕು. ನಾನು ಕಾಡಿಗೆ ಹೋಗುವುದು. ಭರತ ಕಾದ. ಇಷ್ಟು ಕಾದರೂ ಕೂಡ ಈ ಪುಣ್ಯಾತ್ಮನ ಮನಸ್ಸಿನಲ್ಲಿ ವ್ಯತ್ಯಾಸ ಬರುವುದಿಲ್ಲ. ಭರತನಿಗೆ ಸಿಟ್ಟು ಬರ್ತದೆ, ತಾಳ್ಮೆಯ ಕಟ್ಟೆ ಒಡೆದು ಹೋಗ್ತದೆ. ಎಂತ ನಾನು ಹೇಳಿದೆ,
ವಸಿಷ್ಠರು ಹೇಳಿದರು, ಜಾಬಾಲಿಗಳು ಹೇಳಿದರು, ಇಷ್ಟು ಪ್ರಾರ್ಥನೆ ಮಾಡಿಕೊಂಡೆ. ಅಣ್ಣ ನಿನ್ನ ಮನಸ್ಸು ಕರಗುವುದೇ ಇಲ್ಲಲ್ಲ. ಸರಿ, ನೀನು ಹಾಗಾದರೆ ಕಾಡಿಗೆ ಹೋಗುವುದಲ್ಲ, ಹೋಗು, ನಾನೊಂದು ಕೆಲಸ ಮಾಡ್ತೇನೆ. ಸಾರಥಿಯನ್ನು ಕರೀತಾನೆ, ಸುಮಂತ್ರನನ್ನು. ಇಹೈವತ್ವಂ ಕುಶಾನಾಸ್ತರ ಸಾರಥೆ ತಾವತ್ ಪ್ರತ್ಯುಪವೇಕ್ಷಾಮಿ ಯಾವನ್ಮೇ ಸಂಪ್ರಸೀದತೆ. ಅಣ್ಣನಿಗೆ ನನ್ನ ವಿಷಯದಲ್ಲಿ ಎಷ್ಟರವರೆಗೆ ದಯೆ ಕರುಣೆ ಬರುವುದಿಲ್ಲ ಅಷ್ಟರವರೆಗೆ ಈ ಜಾಗ ಬಿಟ್ಟು ನಾನು ಏಳುವುದಿಲ್ಲ ಅಂತ ಉಪವಾಸ ಸತ್ಯಾಗ್ರಹ ಕೂತು ಬಿಡ್ತಾರೆ. ಅವರ ಸರಣಿ ಉಪವಾಸ ಅಲ್ಲ, ನಮ್ಮಲ್ಲಿ ಒಂದು ಸರಣಿ ಉಪವಾಸ ಅಂತ ಅದಲ್ಲ. ಹೀವತ್ತಂ ಕುಶಾನಾಸ್ತರ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿಗೆ ನೀನು ದರ್ಬೆಯನ್ನು ಹಾಕು, ನಾನು ತಾವತ್ ಪ್ರತ್ಯುಪವೇಕ್ಷಾಮಿ ಯಾವನ್ಮೇ ಸಂಪ್ರಸೀದತಿ. ಎಷ್ಟರವರೆಗೆ ಅಣ್ಣನಿಗೆ ನನ್ನ ವಿಷಯದಲ್ಲಿ ಕನಿಕರ ಬರುವುದಿಲ್ಲ ನಾನು ಅಷ್ಟರವರೆಗೆ ಇಲ್ಲೇ ಕೂತು ಬಿಡ್ತೇನೆ, ಹಂದಾಡುವುದಿಲ್ಲ ಹೇಳ್ತಾನೆ. ರಾಮ ಹೇಳ್ತಾನೆ, ನೋಡು, ನೀನೀಗ ಸಿಂಹಾಸನದಲ್ಲಿ ಕೂತಂತಹ ವ್ಯಕ್ತಿ ಈಗ ನೀನು ಸಿಂಹಾಸನದಲ್ಲಿ ಕೂತವ, ಆಳ್ವಿಕೆಯನ್ನು ಹೊತ್ತವ. ನತು ಮೂರ್ಧಾಭಿಷಿಕ್ತಾನಾಂ ವಿಧಿ ಪ್ರತ್ಯುಪವೇಶನೆ. ಆಳ್ವಿಕೆಯನ್ನು ಹೊತ್ತವರು ಸ್ಟ್ರೈಕ್ ಮಾಡಬಾರ್ದು. ರಾಮ ಹೇಳಿಬಿಟ್ಟ, ನೀನು ಈಗ ಆಳ್ವಿಕೆಯನ್ನು ಹೊತ್ತವ, ನೀನೇ ಸ್ಟ್ರೈಕ್ ಮಾಡೋದೆಂತ. ನೀನು ಸ್ಟ್ರೈಕ್ ಮಾಡಲಿಕ್ಕಿಲ್ಲ, ಜನಗಳು ಮಾಡಬೇಕು. ನೀನು ಸ್ಟ್ರೈಕ್ ಮಾಡಲಿಕ್ಕೆ, ನಿಮಗೆ ಸ್ಟ್ರೈಕ್ ಮಾಡಲಿಕ್ಕೆ ಅಧಿಕಾರ. ನತು ಮೂರ್ಧಾಭಿಷಿಕ್ತಾನ ವಿಧಿ ಪ್ರತ್ಯುಪವೇಶನೆ. ಸತ್ಯಾಗ್ರಹ ಮಾಡಲಿಕ್ಕೆ ಸಿಂಹಾಸನದಲ್ಲಿ ಕೂತವರಿಗೆ ಅಧಿಕಾರ. ಈ ರಾಮ ಮಾಡ್ತಾರೆ, ಸಿದ್ದರಾಮಯ್ಯ ಮಾಡ್ತಾರೆ. ರಾಮ ಹೇಳ್ತಾನೆ, ಅಲ್ಲಿಯೂ ಭರತ ಸೋತ. ರಾಮ ಹೇಳ್ತಾನೆ, ನೋಡು, ವಿಕ್ರೀತಮಾಹಿತಂ ಕ್ರೀತಂ ಯತ್ ಪಿತ್ರ ಜೀವತಾ ಮಮ ನ ತಲ್ಲೋಪಯಿತು ಶಕ್ಯಂ ಮಯಾವ ಭರತೇನ. ಎಲ್ಲರ ಹತ್ರ ಹೇಳ್ತಾನೆ, ನೋಡಿ, ನಮ್ಮಪ್ಪ ಇದ್ದಾಗ ವಿಕ್ರೀತಂ, ಅವ ಏನಾದರೂ ಮಾರಾಟ ಮಾಡಿದರೆ, ಆಹಿತಂ ನ್ಯಾಸವಾಗಿಟ್ಟಿದ್ರೆ, ಕ್ರೀತಂ ಪರ್ಚೇಸ್ ಮಾಡಿದರೆ, ಇದು ಯಾವುದೂ ಕೂಡ ಆ ಕಾಲದಲ್ಲಿ ಹೇಗೆ ಕರಾರು ನಡೆದಿತ್ತು ಅದು ಹಾಗೇ ನಡಿಬೇಕು. ನ ತಲ್ಲೋಪಯಿತು ಶಕ್ಯಂ ಮಯಾವ ಭರತೇನ. ಅದನ್ನು ವ್ಯತ್ಯಾಸ ಮಾಡಲಿಕ್ಕೆ, ಅಗ್ರಿಮೆಂಟ್ ಮಾಡಲಿಕ್ಕೆ ನನಗಾಗಲಿ ಭರತನಿಗಾಗಲಿ ಅಧಿಕಾರ ಇಲ್ಲ. ಅಪ್ಪನ ಸಂಕಲ್ಪ ಅದು ಹಾಗೆ ನಡಿಬೇಕು. ಭರತ ಹಾಗಾದರೆ ಹೋಗೋದು ಗ್ಯಾರಂಟಿ. ಸರಿ, ಶಿರಸ ಯಾಚಿತೋ. ಮತ್ತೊಮ್ಮೆ ಕೇಳ್ತಾ ಇದ್ದೆ, ಕೈ ಮುಗಿದು ಕೇಳ್ತೇನೆ, ಕಾಡಿಗೆ ಹೋಗಬೇಡ. ಅಥವಾ ಪೃಷ್ಠತ ಕೃತ್ವ ವನಮೇವ ಭವಾನಿತಃ ಗಮಿಷ್ಯಾಮಿ ಭವತಾ ಸಾರ್ಥಮಪ್ಯಹಂ. ಸರಿ, ಹಾಗಾದರೆ ನೀನು ಕಾಡಿಗೆ ಹೋಗುವುದು ಅಂತ ತೀರ್ಮಾನ ಅಲ್ವ, ನಾವು ಯಾರು ಹೇಳಿದ್ರು ಕೇಳುವುದಿಲ್ಲಲ್ವ, ನೀನು ಹೋಗು, ನಾನು ಸಲುತ್ತೇನೆ ಅಷ್ಟೇ ಅಲ್ವ. ನಿನ್ನ ಜೊತೆಗೆ 14 ವರ್ಷ ನಾನು ಕೂಡ ಕಾಡಿನಲ್ಲಿ, ಅಯೋಧ್ಯೆ ಎಂತ ಬೇಕಾಗಲಿ ನನಗೆ ಸಂಬಂಧ ಇಲ್ಲ. ನಮ್ಮ ಯಾರ ಮಾತಿಗೂ ನೀನು ಬೆಲೆ ಕೊಡುವುದಿಲ್ಲ. ನಿನಗೆ ಕಾಡೇ ಬೇಕು ಅಂತಾದರೆ ಅಣ್ಣ ತಿಳ್ಕೊಳ್ಳು, ನಿನ್ನ ಜೊತೆಗೆ ನಾನು ಕೂಡ ಕಾಡಿಗೆ ಹೊರಟು ನಿಲ್ತೇನೆ, ನಾನು ನಾಡಿಗೆ ಹೋಗುವುದಿಲ್ಲ ಅಂತ ಹೇಳಿ ಅಷ್ಟರವರೆಗೆ ಮಾತಾಡಿ ಭರತನಿಗೆ ಇನ್ನೂ ತಾಳ್ಮೆ ಇಲ್ಲ ಅಂತ ಹೇಳಿ ಏವ ಮುಕ್ತ್ವಾ ಪತದ್ಭ್ರಾತು ಭರತ ಪಾದಯೋಸ್ತದ. ಅಣ್ಣನ ಕಾಲಿಗೆ ದಾಡ್ಡ ಅಂತ ಜೋರಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ರಾಮಚಂದ್ರನ ಪ್ರೀತಿ ನೋಡಿ, ತಮಂಕೆ ಭ್ರಾತರಂಕೃತ್ವ ರಾಮ ವಚನಮಬ್ರವೀತ್. ನಿಧಾನಕ್ಕೆ ಅವನನ್ನು ಎತ್ತಿ ತನ್ನ ಕಾಲಲ್ಲಿ ಕೂತ್ಕೊಳಿಸಿ, ಭರತ ಹಾಗಲ್ಲ ಅಂತ ಹೇಳ್ತಾನೆ. ಭರತ ನಮಸ್ಕಾರ ಮಾಡಿದಾಗ ಎತ್ತಿ ಕಾಲಲ್ಲಿ ಕೂತ್ಕೊಳ್ಳಿ. ತಮಂಕೆ ಭ್ರಾತರಂಕೃತ್ವ ರಾಮೋ ವಚನಮಬ್ರವೀತ್. ಅವನನ್ನು ಕಾಲಲ್ಲಿ ಕೂತ್ಕೊಳಿಸಿ ರಾಮ ಹೇಳ್ತಾನಂತೆ, ಭರತ, ಕಾಮಾದ್ವ ತಾತ ಲೋಭಾದ್ವ ಮಾತ್ರ ತುಭ್ಯಮಿದಂ ಕೃತ ನ ತನ್ಮನಸಿ ಕರ್ತವ್ಯಂ ವರ್ತಿತವ್ಯಂಚ ಮಾತ್ರವತ್. ನಿನ್ನಮ್ಮ ಏನೋ ಒಂದು ಕಾಮದಿಂದಲೋ ಮೋಹದಿಂದಲೋ ಏನೋ ಒಂದು ಕೆಟ್ಟದ್ದು ಮಾಡಿಬಿಟ್ಟಿದೆ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡ.
ನತನ್ ಮನಸ್ಸಿ ಕರ್ತವ್ಯ ವರ್ತಿತವ್ಯಂಚ ಮೈತ್ರಿ. ಅಮ್ಮನಿಗೆ ಎಷ್ಟು ಗೌರವ, ಎಷ್ಟು ಪ್ರೀತಿ ಕೊಡಬೇಕು, ಅದು ನಿನ್ನ ಅಮ್ಮನ ವಿಷಯದಲ್ಲಿಯೂ ಕೂಡ ಅಷ್ಟೇ ಕೊಡಬೇಕು. ಭರತ ಹೇಳ್ತಾನೆ, ಅದಿರಲಿ, ನಿನ್ನನ್ನು ಬಿಟ್ಟರೆ ನನಗೆ ರಾಜ್ಯಭಾರ ಹೇಗೆ ಮಾಡುವುದು? ನನಗೆ ರಾಜ್ಯಭಾರ ಮಾಡಲಿಕ್ಕಾಗುವುದಿಲ್ಲ. ನೀನಿಲ್ಲದೆ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನಾನು ಹೇಗೆ ನಡೆಸುವುದು ಅಂತ ಹೇಳಿ ಮತ್ತೆ ಹೇಳಿ, ಹಾಗಾದರೆ ಒಂದು ಕೆಲಸ ಮಾಡಿ, ನೀನು ಬರುವುದೇ ಇಲ್ಲ, ನಿನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಅಂತ ನಾನೊಂದು ಪಾದುಕೆ ತಂದಿದ್ದೆ. ಅದರ ಮೇಲೆ ನಿನ್ನ 2 ಕಾಲುಗಳನ್ನಿಟ್ಟು ನನಗೆ ಆಶೀರ್ವಾದ ಮಾಡಿ ಕೊಡು ಅಂತ ಕೇಳ್ತಾನೆ. ರಾಮಚಂದ್ರ ಅವನನ್ನು ಕಾಲಿಂದ ಇಳಿಸಿ ಆ 2 ಪಾದುಕೆಗಳ ಮೇಲೆ ತಾನು 2 ಕಾಲುಗಳನ್ನಿಟ್ಟು ಮನಸ್ಸಿನಲ್ಲಿ ಧ್ಯಾನಿಸಿ ಅದನ್ನೆತ್ತಿ ಭರತನಿಗೆ ಕೊಡ್ತಾನೆ. ಭರತ ಆ ಪಾದುಕೆಯನ್ನು ಸ್ವೀಕಾರ ಮಾಡ್ತಾನೆ. ಹೇಳ್ತಾನೆ, ಏತೇ ಹಿ ಸರ್ವಲೋಕಸ್ಯ ಯೋಗಕ್ಷೇಮಂ ವಿಧಾಸ್ಯತಃ. ಇನ್ನು ಮುಂದೆ ಇಡೀ ಪ್ರಪಂಚದ ಯೋಗ ಮತ್ತು ಕ್ಷೇಮವನ್ನು ನೋಡಿಕೊಳ್ಳುವಂಥದ್ದು ಈ ಪಾದುಕೆಗಳು. ಕೃಷ್ಣಾವತಾರದಲ್ಲಿ ಹೇಳಿದ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ರಾಮಾವತಾರಲ್ಲಾಗುವಾಗ ನಾನು ಬೇಡ, ನನ್ನ ಪಾದುಕೆಗಳೇ ಆ ಕೆಲಸವನ್ನು ಮಾಡ್ತದೆ ಅಂತ ಭರತನ ಮೂಲಕವಾಗಿ ಹೇಳ್ತಾನೆ. ಏತೈ ಸರ್ವಲೋಕಸ್ಯ ಯೋಗಕ್ಷೇಮಂ ವಿಧಾಸ್ಯತಃ. ಕೈಯಲ್ಲಿ ಹಿಡ್ಕೊಳ್ತಾನೆ ಭರತನಿಗೆ ಕೊಡಲಿಕ್ಕೆ. ಎಲ್ಲ ಜನಗಳು ನೋಡ್ತಾ ಇದ್ದಾರೆ. ಭರತ ಕೈಕಟ್ಟಿ ನಿಂತಿದ್ದಾನೆ, ರಾಮ ಪಾದುಕೆ ಕೊಡ್ತಾನೆ ಅಂತ. ಶತ್ರುಘ್ನ ಆಸೆಯಿಂದ ಕಾಯ್ತಾ ಇದ್ದಾನೆ. ತಾಯಂದಿರು ಯಾರೂ ಮಾತಾಡುವುದಿಲ್ಲ. ಜಾಬಾಲಿಗಳು, ವಸಿಷ್ಠರು, ಪೌರ ಜಾನಪದರೆಲ್ಲ ಕೂತಿದ್ದಾರೆ. ರಾಮ ಕೈಯಲ್ಲಿ ಇಟ್ಕೊಂಡು ಹೇಳ್ತಾನೆ, ತಗೊಳ್ತೀಯ ಅಣ್ಣ, ಕೊಡು, ಮಾತು ಕೊಡಬೇಕು. ಏನು? ಮಾತರಂ ರಕ್ಷ ಕೈಕೇಯೀಂ ಮಾರೋಷಂ ಕುರುತಾಂ ಪ್ರತಿ ಮಯಾ ಚ ಸೀತೆಯಾ ಚೈವ ಶಕ್ತೋಸಿ ರಘುನಂದನ. ಮಾತು ಕೊಡು. ಏನು? ಅಮ್ಮನಿಗೆ ಕಷ್ಟ ಕೊಡುವುದಿಲ್ಲ ಅಂತ ಮಾತು ಕೊಡು. ಹಾಗಾದರೆ ಕೊಡ್ತೀವಿ, ಇಲ್ಲದಿದ್ದರೆ ಕೊಡ್ತೀವಿ. ಮಾತರಂ ರಕ್ಷ ಕೈಕೇಯಿ, ಅಮ್ಮನನ್ನು ರಕ್ಷಣೆ. ಮಾರೋಷಂ ಕುರುತಾಂ ಪ್ರತಿ, ಅವಳ ವಿಷಯದಲ್ಲಿ ಸಿಟ್ಟಾಗಬಾರದು. ಇದು ನಾನೊಬ್ಬ ಹೇಳೋದಲ್ಲ. ಮಯಾಚ ಸೀತೆಯ ಚೈವ ಶಬ್ದೋಸಿ ರಘುನಂದನ. ನನ್ನ ಮತ್ತೆ ಸೀತೆಯ ಮೇಲೆ ಆಣೆ, ನೀನು ಮಾತು ಕೊಟ್ಟರೆ ಕೊಡ್ತೇನೆ, ಇಲ್ಲದಿದ್ದರೆ ಕೊಡು. ಅಣ್ಣ ಒಪ್ಪಿಕೊಂಡೆ, ಕೊಡ್ತಾನೆ. ತಲೆಯಲ್ಲಿ ಹೊತ್ತು ಬರ್ತಾನೆ. ಪಾದುಕಾ ಕಿರೀಟಿ ಅಂತ ಕರೀತಾರೆ. ಒಂದು ಕಿರೀಟ ಇಟ್ಟುಕೊಳ್ಳಿಕ್ಕೆ ಹೋದ, ಪಾದುಕಾ ಕಿರೀಟವನ್ನು ಹೊತ್ತುಕೊಂಡು ನಾಡಿಗೆ ಬರ್ತಾನಂತೆ. ಈ ರಾಮನ ಪಾದುಕೆಯ ಈ ಪ್ರಸಂಗವನ್ನು ಇಟ್ಟುಕೊಂಡು ವಿಶಿಷ್ಟಾದ್ವೈತದಲ್ಲಿ ವೆಂಕಟನಾಥರು ಪಾದುಕಾ ಸಹಸ್ರ ಅಂತ 1000 ಶ್ಲೋಕಗಳನ್ನು ಪಾದುಕೆಯ ವರ್ಣನೆಗೋಸ್ಕರವಾಗಿ ಮಾಡಿದ್ದು ತುಂಬ ಸುಂದರವಾದಂತಹ ಕೃತಿ. ಅದರಲ್ಲಿ ಬೇರೆ ಬೇರೆ ಆ ಪಾದುಕೆಯ ಗುಣಗಳನ್ನು, ವೈಭವಗಳನ್ನೆಲ್ಲ ವರ್ಣಿಸ್ತಾರೆ. ಈ ತಗೊಂಡು ಹೋದಂತಹ ಭರತ ಅದನ್ನು ಸಿಂಹಾಸನದಲ್ಲಿಟ್ಟು ನಿತ್ಯ ಎಲ್ಲ ವಿಷಯಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಂತೆ. ಇವತ್ತಿಷ್ಟ ಆಯಿತು, ಹೀಗಾಯಿತು, ಇದು ಮಾಡಿದೆ. ನಿತ್ಯ ಚಾಮರ ಸೇವೆ ಮಾಡ್ತಾ ಇದ್ದಂತೆ, ನಿತ್ಯ ಸೇವೆ ಮಾಡ್ತಾ ಇದ್ದಂತೆ. ಇಡೀ ರಾಜ್ಯದ ಬೊಕ್ಕಸ, ಆಯ, ವ್ಯಯ, ಲೆಕ್ಕಪತ್ರ ಎಲ್ಲ ಕೂಡ ಪಾದುಕೆಯ ಮುಂದೆ ನಿತ್ಯ ಭರತ ಪಠಿಸ್ತಾ ಇದ್ದಂತೆ. ಪಾದುಕಾ ಸಹಸ್ರದಲ್ಲಿ ಹೇಳ್ತಾರೆ, ರಾಮ ದೊಡ್ಡದೋ ಪಾದುಕೆ ದೊಡ್ಡದೋ ಹಾಗಾದರೆ ಅಂತ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಪಾದುಕೆಯೇ ದೊಡ್ಡದು ಅಂತ. ಯಾಕೆ? ಇಡೀ ಲೋಕದ ಎಲ್ಲ ಭಾರವನ್ನು ಹೊತ್ತವ ರಾಮಚಂದ್ರ, ಅವನ ಭಾರವನ್ನು ಇದು ಹೊತ್ತಿದೆ ಅಲ್ಲ. ಹಾಗಾಗಿ ರಾಮಚಂದ್ರನಿಗಿಂತಲೂ ದೊಡ್ಡದು ಪಾದುಕಾ ಅಂತ. ಒಂದು ತುಂಬ ಒಳ್ಳೆ ಮಾತು, ತುಂಬ ಹಿಂದೆ ಕಲಿತದ್ದು, ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ. ಏನಂತಂದರೆ, ಒಂದೇ ತದ್ ರಂಗನಾಥಸ್ಯ ಮಾನ್ಯಂ ಪಾದುಕಯೋರ್ದ್ವಯಂ ಉನ್ನತಾನಾಂ ಅವನತಿ ನತಾನಾಂ ಯತ್ರ ಚೋನ್ನತಿ ಅಂತ ಆ ಪಾದುಕಾ ಸಹಸ್ರದ ಶ್ಲೋಕ. ಆ ದೇವರ ಪಾದುಕೆಗೆ ನಾನು ಒಂದೇ ತದ್ ರಂಗನಾಥಸ್ಯ ಮಾನ್ಯಂ ಪಾದುಕಯೋರ್ಯುಗಂ, ಗೌರವ ಕೊಡಬೇಕಾದ, ಭಕ್ತಿ ಕೊಡಬೇಕಾದಂತಹ ಪಾದುಕೆಗಳಿಗೆ ನಾನು ನಮಸ್ಕರಿಸ್ತೇನೆ. ಯಾಕೆ ಕೇಳಿದರೆ, ಇದರ ಮುಂದೆ ತಗ್ಗಿದವರು ಲೋಕದಲ್ಲಿ ತಲೆ ಎತ್ತಿ ನಡೀತಾರೆ, ಇದರ ಮುಂದೆ ತಲೆ ಎತ್ತಿದವರು ಲೋಕದಲ್ಲಿ ತಲೆ ಬಗ್ಗಿಸಬೇಕಾಗ್ತದೆ. ಇದರ ಮುಂದೆ ಬಾಗಿದವರು ಲೋಕದಲ್ಲಿ ಬೀಗುತ್ತಾರೆ, ಇದರ ಮುಂದೆ ಬೀಗಿದವರು ಲೋಕದಲ್ಲಿ ಬಾಗ್ತಾರೆ. ಉನ್ನತಾನಾಂ ಅವನತಿ ನತಾನಾಂ ಯತ್ರ ಚೋನ್ನತಿ ಅಂತ ತುಂಬ ಸುಂದರವಾಗಿ ಆ ಪಾದುಕೆಯ ಬಗ್ಗೆ ಯಾವತ್ತೋ ಕಲಿತದ್ದು. ಹೀಗೆ ಅಂತಹ
ವಯಂತು ಹರಿದಾಸಾನಾಂ ಪಾದರಕ್ಷಾವಲಂಬನ ಅಂತ ಅವರದ್ದೇ ವೆಂಕಟನಾಥ ಪಾದುಕ ಸಹಸ್ರ ಅದು ತುಂಬ ಮಾರ್ಮಿಕವಾದಂತಹ ಆ ಭಾಗಗಳನ್ನು ಅಂತೂ ಕೊಡ್ತದೆ. ಇಷ್ಟು ಕೊಟ್ಟು ಅವನಿಗೆ ಪಾದುಕೆಯನ್ನು ಕೊಟ್ಟು ಸೀತೆಯ ಜೊತೆಯಲ್ಲಿ ರಾಮ ಸೀದಾ ಆಶ್ರಮದ ಒಳಗೆ ಹೋಗಿ ಕೂತು ಬಿಡ್ತಾನೆ. ತುಂಬ ದುಃಖ ಅನುಭವಿಸ್ತಾ ಇರ್ತಾನೆ. ಭರತ ತಾಯಿಯಂದಿರನ್ನೆಲ್ಲ ಕರ್ಕೊಂಡು ಹಿಂದೆ ಬರ್ತಾನೆ. ಭರದ್ವಾಜಾಶ್ರಮ ದಾಟಿ ಮತ್ತೆ ಆ ಪಾದುಕೆಯನ್ನು ಹೊತ್ತುಕೊಂಡು ಅಯೋಧ್ಯೆಗೆ ಬರ್ತಾನೆ. ನಂದಿಗ್ರಾಮದಲ್ಲಿ ಒಂದು ಹೊಸ ಸ್ಥಾನವನ್ನು ನಿರ್ಮಾಣ ಮಾಡಿ ಪಾದುಕೆಯನ್ನಿಟ್ಟು ರಾಜ್ಯಭಾರ ಶುರು ಮಾಡ್ತಾನೆ. ಇತ್ಲಾಗೆ ಯಾವ ಪ್ರದೇಶದಲ್ಲಿ ರಾಮಚಂದ್ರ ಇದ್ದ ಅಲ್ಲಿ ಋಷಿ ಮುನಿಗಳೆಲ್ಲ ರಾಮನ ಹತ್ರ ದಿವಸ ಮಾತಾಡೋದು. ರಾಮಚಂದ್ರ ಅತ್ಲಾಗಿ ಹೋದಾಗ ಏನೋ ಪಿಸು ಪಿಸು ಮಾತುಗಳನ್ನು ಸಂಶಯದ ದೃಷ್ಟಿಯಿಂದ ಎಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ರಾಮಚಂದ್ರ ಕರೆದು ಕೇಳ್ತಾನೆ, ನನ್ನಿಂದ ನಿಮಗೇನಾದರೂ ತೊಂದರೆ ಆಗ್ತಾ ಉಂಟಾ, ಅಪರಾಧ ಆಗ್ತಾ ಉಂಟಾ ಸೀತೆ ಲಕ್ಷ್ಮಣರಿಂದ ಅಂತ. ಅವರು ಹೇಳುವುದಿಲ್ಲ. ಆದರೆ ರಾಮಚಂದ್ರ, ನೀನಿಲ್ಲಿ ಬಂದ ನಂತರ ಖರ ಅನ್ನುವಂತಹ ರಾಕ್ಷಸನ ತೊಂದರೆ ನಮಗೆ ತುಂಬ ಜಾಸ್ತಿ ಆಗ್ತಾ ಉಂಟು, ನಿರಂತರ ದಾಳಿಗಳು ನಡೀತಾ ಉಂಟು, ನಾವಿದನ್ನು ಬಿಟ್ಟು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿ ರಾಮಚಂದ್ರ ಬೇರೆ ಬೇರೆ ಹೇಳಿದಾಗಲೂ ಕೂಡ ಕೇಳದೆ ಅವರು ಬಿಟ್ಟು ಹೋಗ್ತಾರೆ. ರಾಮಚಂದ್ರ ರಕ್ಷಣೆ ಮಾಡ್ತೇನೆ ಅಂತ ಹೇಳಿದಂತಹ ಒಂದಷ್ಟು ಜನರಲ್ಲಿ ಉಳ್ಕೊಳ್ತಾರೆ. ಕೊನೆಗೆ ರಾಮಚಂದ್ರನು ಕೂಡ ಆ ಸ್ಥಾನ ಬಿಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಯಾಕೆ ಅಂದರೆ ಸೆಂಟಿಮೆಂಟ್ಸ್. ಇಲ್ಲಿ ಅಮ್ಮನನ್ನು ನೋಡಿದ್ದು, ಭರತನನ್ನು ನೋಡಿದ್ದು, ಪೌರರೆಲ್ಲ ಬಂದ ಜಾಗ ಇದು. ಈ ಜಾಗವನ್ನು ನೋಡುವಾಗ ಮತ್ತೆ ಅದು ನೆನಪಾಗ್ತದೆ. ಹಾಗಾಗಿ ಇಲ್ಲಿ ಕೂತ್ರೆ ಮನಸ್ಸು ಅಶಾಂತವಾಗ್ತದೆ ಅಂತ ಆ ಜಾಗವನ್ನು ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗುವಾಗ ಅತ್ರಿ ಮಹರ್ಷಿಗಳ ಭೇಟಿಯಾಗ್ತದೆ. ಅತ್ರಿ ಅನಸೂಯೆಯರು ವೃದ್ಧ ದಂಪತಿಗಳು ರಾಮಚಂದ್ರನನ್ನು ಅತ್ರಿ ಮೂರನ್ನು ಬಿಟ್ಟವ ಅಂತ ಅರ್ಥ. ಅತ್ರಿ ರಾಮಚಂದ್ರನನ್ನು ಕರೆದು ಒಳ್ಳೆ ಮಾತುಕತೆಯನ್ನು ಆಡ್ತಾರೆ. ಅನಸೂಯಾದೇವಿ ಸೀತೆಯನ್ನು ಕರೆದು, ಆ ಅನಸೂಯೆ ವೃದ್ಧ ಪತಿವ್ರತೆ, ಸೀತೆ ಸಣ್ಣ ಹುಡುಗಿ, ಅವಳನ್ನು ಕೂತ್ಕೊಳಿಸಿ ಪ್ರೀತಿಯಿಂದ ಮಾಡಿ ಎಲ್ಲ ಅಂಗರಾಗ ಅಂತ ಹೇಳಿದ್ರೆ ಈಗ ಹೆಂಗಸರ ಟೇಬಲ್ ಮೇಲೆ ಏನೆಲ್ಲ ಇರ್ತದೆ ಅದೆಲ್ಲ ಮುಖಕ್ಕೆ ಹಚ್ಚೋದು, ತಲೆಗೆ ಹಾಕೋದು, ಕೈಗೆ ಹಾಕೋದು, ಕಾಲು ಹಾಕೋದು ಅಂಥದ್ದೆಲ್ಲ ಹರ್ಬಲ್ ಎಲ್ಲ ಇತ್ತಂತೆ. ಅದನ್ನೆಲ್ಲ ಸೀತೆಗೆ ಕೊಡ್ತಾಳೆ. ಒಳ್ಳೆ ಹೂವಿನ ಮಾಲೆಗಳನ್ನು ಕೊಡ್ತಾಳೆ, ಆಭರಣಗಳನ್ನು ಕೊಡ್ತಾಳೆ. ಸೀತೆ ಅದನ್ನೆಲ್ಲ ಹಾಕ್ಕೊಂಡು ತುಂಬ ಸಂತೋಷಿಸ್ತಾಳೆ, ರಾಮನಿಗೆ ತೋರಿಸ್ತಾಳೆ. ಅತ್ರಿ ಮಹರ್ಷಿಗಳ ಅನುಗ್ರಹವನ್ನು ಪಡೆದು ಸೀತಾರಾಮರು ಇನ್ನು ಅಲ್ಲಿ ಇರಬಾರ್ದು ಅಂತ ದಂಡಕಾರಣ್ಯವನ್ನು ಪ್ರವೇಶಿಸ್ತಾರೆ. ಹೇಗೆ ಕೇಳಿದರೆ, ಸೂರ್ಯ ಮೋಡವನ್ನು ಪ್ರವೇಶಿಸುವ ರೀತಿಯಲ್ಲಿ ರಾಮ ಲಕ್ಷ್ಮಣ ಸೀತೆಯರು ದಂಡಕಾರಣ್ಯವನ್ನು ಪ್ರವೇಶಿಸಿದ್ರು ಅನ್ನುವಲ್ಲಿಗೆ ಒಂದು ಸಣ್ಣ ದುಃಖದ ಸೂಚನೆ ಅಯೋಧ್ಯಾಕಾಂಡದ ಕೊನೆಯ ಶ್ಲೋಕದಲ್ಲಿ ವಾಲ್ಮೀಕಿಗಳು ನಮ್ಮ ಮುಂದಿಟ್ಟು ಅಯೋಧ್ಯಾಕಾಂಡ ಮುಗಿಸ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕೌಸಲ್ಯರಿಗೆ ರಾಮೇಂಚೋಳಿ ಅವಳ ನನ್ನ ಪುರುಷನ ಮದುವೆ ಪಾತಿವ್ರತ್ಯ, ಪುರುಷನಾಗ ಆ ಪಿಂಡ ಬರ್ತದೆ ಅಂತ ನೀರೇ ಕಮ್ಮ ಕಮ್ಮ ಅಭಿಮನ್ಸು ಆಗಿದೆ ನೀರು ಋಷಿಕಳಿಗೆ ನಾವು ಆಳ ಪಣ್ಣೆತ್ತ ಕಾಲು